Hello my dear students, welcome to my channel. 12th chemistry MCQ series ಅನ್ನು ಮಾಡ್ತಾ ಇದ್ವಿ ಫ್ರಮ್ PU ಬೋರ್ಡ್ ಕ್ವೆಶ್ಚನ್ ಬ್ಯಾಂಕ್ ಇಂದ. ಅದರಲ್ಲಿ ಲಾಸ್ಟ್ ಚಾಪ್ಟರ್ ನಾನು ಆಲ್ಡಿಹೈಡ್ ಕೀಟೋನ್ಸ್ ಮತ್ತೆ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ನ ಕಂಪ್ಲೀಟ್ ಮಾಡಿದೆ. ಇವತ್ತು ಅಮೈನ್ಸ್ ಚಾಪ್ಟರ್ದು MCQ ಕ್ವೆಶ್ಚನ್ ಅನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಅದರಲ್ಲಿ ಫಸ್ಟ್ ಕ್ವೆಶ್ಚನ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಎನ್ ಅಮೈನ್ ಅಂತ ಹೇಳ್ತಾ ಇದ್ದಾರೆ. ಅಮೈನ್ ಅಂತ ಅಂದ್ರೆ ಏನಪ್ಪ, RNH2 ಇಸ್ ಅ ಜನರಲ್ ಫಾರ್ಮುಲಾ ಅಲ್ವೇನ್ರು. ಅಮೈನ್ ಅಂತ ಹೇಳಿದ್ರೆ RNH2 ಇರಬೇಕು, ಅಥವಾ R2NH ಇರಬೇಕು, ಅಥವಾ R3N ಇರಬೇಕು, ಹೀಗಿರ್ಬೇಕಲ್ವ. ಇದು ಅಮೈನ್ಸ್. ಇದು ಇಲ್ಲಿ ಯಾವುದು ಅಮೈನ್ ಆಗಲ್ಲ ಅಂತ ಹೇಳಿದ್ರೆ ಫಸ್ಟ್ ಒನ್ನು. ಯಾಕೆ? NH3 ಇದೆ. NH3 ಅಂದರೆ ಇಟ್ಸ್ ಅಮೋನಿಯಾ. ಅಮೋನಿಯಾದಲ್ಲಿರುವಂತಹ Hಗಳನ್ನ ರೀಪ್ಲೇಸ್ ಮಾಡ್ತಾ ಹೋದ್ರೆ ಆಲ್ಕೈಲ್ ಗ್ರೂಪಿಂದ ಒಂದು Hನ ತೆಗೆದು ಇದರಿಂದ ಒಂದು Rನ ರೀಪ್ಲೇಸ್ ಮಾಡ್ತಾ ಹೋದ್ರೆ ಅವಾಗ ಬರುವಂಥದ್ದು ಅಮೈನ್. ಬಟ್ NH3 ಇಸ್ ನಾಟ್ ಎನ್ ಅಮೈನ್, ಇಟ್ಸ್ ಎ ಅಮೋನಿಯಾ. ಅದರಿಂದ ಆಪ್ಷನ್ ಎ ಫಸ್ಟ್ ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನ್ರಪ್ಪ. ನೆಕ್ಸ್ಟ್, ಹೌ ಮೆನಿ ಲೋನ್ ಪೇರ್ಸ್ ಆಫ್ ಎಲೆಕ್ಟ್ರಾನ್ ಡಸ್ ದ ನೈಟ್ರೋಜನ್ ಆಟಮ್ ಆಫ್ ಟರ್ಷರಿ ಅಮೈನ್ಸ್ ಹ್ಯಾವ್? ಜನರಲಿ ಅಮೈನ್ಸ್ ಅಂತ ಹೇಳಿದಾಗ ನೈಟ್ರೋಜನ್ ಮೇಲೆ ಒಂದು ಲೋನ್ ಪೇರ್ ಇರ್ತದೆ. ಅದು ಪ್ರೈಮರಿ ಆಗಿರ್ಬೋದು, ಸೆಕೆಂಡರಿ ಆಗಿರ್ಬೋದು, ಟರ್ಷರಿ, ಮೂರಲ್ಲೂ ಕೂಡ ಒಂದೊಂದು ಲೋನ್ ಪೇರ್ ಇರುತ್ತೆ ನೈಟ್ರೋಜನ್ ಮೇಲೆ. ಆದರೆ ಕ್ವಟನರಿ ಇರಲ್ಲ. ಕ್ವಟನರಿ ತಗೊಂಡ್ರೆ ಇರೋದಿಲ್ಲ ನಿಮಗೆ. ಪ್ರೈಮರಿ, ಸೆಕೆಂಡರಿ, ಟರ್ಷಿಯರಲ್ಲಿ ನೈಟ್ರೋಜನ್ ಮೇಲೆ ಒಂದು ಲೋನ್ ಪೇರ್ ಇರ್ತದೆ. ಓಕೆನಾ? ಸೊ ಸೆಕೆಂಡ್ ಕ್ವಶನ್ಗೆ ಆನ್ಸರು ಬಿ ಆಗುತ್ತೆ. ವಾಟ್ ಈಸ್ ದ ಎಕ್ಸ್ಪೆಕ್ಟೆಡ್ ಜಾಮೆಟ್ರಿ ಆಫ್ CH3NH ಅಂತ ಹೇಳ್ತಾ ಇದ್ದಾರೆ. ಸೊ ನೈಟ್ರೋಜನ್ ಮೇಲೆ ಎಷ್ಟು ಲೋನ್ ಪೇರ್ ಇದೆಯಪ್ಪ? ಒಂದು ಲೋನ್ ಪೇರ್ ಇದೆ ಅಲ್ವಾ. ನೈಟ್ರೋಜನ್ ಮೇಲೆ ಲೋನ್ ಪೇರ್ ಒಂದಿದೆ. ಬಾಂಡ್ ಪೇರ್ ಎಷ್ಟಿದೆ ಲೆಕ್ಕ ಹಾಕ್ರಪ್ಪ. ಬಾಂಡ್ ಪೇರ್ ಎಷ್ಟಿದೆ ನೈಟ್ರೋಜನ್ ಸುತ್ತ? 3 ಬಾಂಡ್ ಪೇರ್ ಇದೆಯಾ? ಹೇಗೆ? ಇಲ್ಲಿ ಒಂದು ಕಾರ್ಬನ್, ಇಲ್ಲಿ ಒಂದು ಕಾರ್ಬನ್ ಮತ್ತು ಒಂದು ಹೈಡ್ರೋಜನ್ಗೆ ಅಟ್ಯಾಚ್ ಆಗಿದೆ ಅಲ್ವಾ. ನೀವು ಅದನ್ನು ಸ್ಪ್ಲಿಟ್ ಮಾಡಿ ಬರೆದ್ರೆ ಹೀಗೆ ಬರೀಬೋದಲ್ವೇನ್ರಪ್ಪ. ಸೊ 3 ಬಾಂಡ್ ಪೇರ್ ಇದೆ, ಒಂದು ಲೋನ್ ಪೇರ್ ಇದೆ. ಫಸ್ಟ್ ಇಯರ್ಲಿ VSEPR ಥಿಯರಿ ಕಲ್ತಿರ್ತೀರ, ಅಲ್ಲಿ ಹೇಳ್ತಾರೆ ಒಂದು ಲೋನ್ ಪೇರು ಮತ್ತು 3 ಬಾಂಡ್ ಪೇರ್ ಇದ್ರೆ ಶೇಪ್ ಏನು ಬರುತ್ತೆ? ಪಿರಮಿಡಲ್ ಶೇಪ್ ಬರುತ್ತೆ. ಟ್ರಿಗನಲ್ ಪಿರಮಿಡಲ್ ಶೇಪ್, ಹೌದಲ್ವಾ. ಬರೀ ಈಗ ಲೋನ್ ಪೇರ್ 0 ಇದ್ದು 3 ಬಾಂಡ್ ಪೇರ್ ಇದ್ರೆ ಏನು ಬರುತ್ತೆ? ಪ್ಲೇನರ್ ಸ್ಟ್ರಕ್ಚರ್ ಬರುತ್ತೆ. ಅದೇ ಒಂದು ಲೋನ್ ಪೇರ್ ಸೇರ್ಕೊಂಡ್ರೆ ಏನಾಗುತ್ತೆ ನಿಮಗೆ? ಪಿರಮಿಡಲ್ ಸ್ಟ್ರಕ್ಚರ್ ಬರುತ್ತೆ. 3 ಜೊತೆಗೆ ಒಂದು ಲೋನ್ ಪೇರ್ ಸೇರ್ಕೊಂಡ್ರೆ ಅಲ್ವಾ. ಸೊ ಅದರಿಂದ ಇದಕ್ಕೆ ಟ್ರಿಗನಲ್ ಪಿರಮಿಡಲ್ ಸ್ಟ್ರಕ್ಚರ್ ಬರ್ತದೆ. ಫೋರ್ತ್ ಒನ್, ವೆನ್ 2 ಆಲ್ಕೈಲ್ ಗ್ರೂಪ್ಸ್ ಆರ್ ಅಟ್ಯಾಚ್ ಟು ದ ನೈಟ್ರೋಜನ್ ಆಟಮ್ ಇನ್ ಎನ್ ಅಮೈನ್ ಇಟ್ ಇಸ್ ನೌನ್ ಆಸ್. ಈಗ ತಾನೇ ಹೇಳಿದೆ ಎನ್ನಿಗೆ 2 ಆಲ್ಕೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ ಅಂತ ಹೇಳಿದ್ರೆ ಅದು ಸೆಕೆಂಡರಿ ಆಗಿರುತ್ತೆ, ಹೌದಾ. ಎನ್ ಇದೆ, ಓಕೆ, ಅಲ್ಲಿ 2 ಆಲ್ಕೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ ಅಂತ ಹೇಳಿದ್ರೆ ಇನ್ನು ಒಂದು H ಇರುತ್ತೆ. ಸೊ ಇದು ಸೆಕೆಂಡರಿ ಅಮೈನ್ ಆಗುತ್ತೆ. ಅದೇ 3 ಆಲ್ಕೈಲ್ ಗ್ರೂಪ್ ಅಟ್ಯಾಚ್ ಆಗಿದ್ರೆ ಅದು ಟರ್ಷರಿ ಆಗ್ತಿತ್ತು. ಕ್ಲಿಯರ್? ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ಸೆಕೆಂಡರಿ ಅಮೈನ್ ಅಂತ ಹೇಳ್ತಾರೆ. ಇಲ್ಲೇ ಬರ್ತೀವಿ ನೋಡಿ. ಸೆಕೆಂಡರಿ ಅಮೈನ್ ಅಂತ ಹೇಳಿದ್ರೆ 2 ಆಲ್ಕೈಲ್ ಗ್ರೂಪ್ ಅಟ್ಯಾಚ್ ಆಗಿರಬೇಕು, ಅಥವಾ ಇನ್ನೂ ಸಿಂಪಲ್ ಆಗಿ ಹೇಳಿದರೆ ನೈಟ್ರೋಜನ್ ಜೊತೆಗೆ ಒಂದು ಹೈಡ್ರೋಜನ್ ಇರಬೇಕು. ಈಗ ನೈಟ್ರೋಜನ್ ಜೊತೆಗೆ 2 ಹೈಡ್ರೋಜನ್ ಇದೆ ಅಂತ ಹೇಳಿದ್ರೆ ಅದು ಪ್ರೈಮರಿ. ನೈಟ್ರೋಜನ್ ಜೊತೆಗೆ ಒಂದು ಹೈಡ್ರೋಜನ್ ಇದೆ ಅಂತ ಹೇಳಿದ್ರೆ ಅದು ಸೆಕೆಂಡರಿ. ಅದೇ ನೈಟ್ರೋಜನ್ ಜೊತೆಗೆ ಕೆಲವು ಸಲ ಹೈಡ್ರೋಜನೇ ಇರಲ್ಲ, ಬರೀ ಆಲ್ಕೈಲ್ ಗ್ರೂಪ್ ಮಾತ್ರ ಅಟ್ಯಾಚ್ ಆಗಿರುತ್ತೆ ನೋಡಿ. ಇದರಲ್ಲಿ ಹೈಡ್ರೋಜನ್ ಇಲ್ಲ, ಅವಾಗ ಇದೇನಾಗಿರುತ್ತೆ? ಟರ್ಷರಿ ಆಗಿರುತ್ತೆ. ಅವ್ರು ಕೇಳ್ತಾ ಇರೋದೇನಪ್ಪ? ಸೆಕೆಂಡರಿ. ಸೆಕೆಂಡರಿ ಅಂದರೆ ನೈಟ್ರೋಜನ್ ಜೊತೆಗೆ ಒಂದು ಹೈಡ್ರೋಜನ್ ಇರಬೇಕು. ಎಲ್ಲಿದೆ? ಇಲ್ಲಿದೆ ನೋಡಿ. ನೈಟ್ರೋಜನ್ ಜೊತೆಗೆ ಒಂದು ಹೈಡ್ರೋಜನ್ ಇದೆ, ಆದ್ದರಿಂದ ಇದು ಸೆಕೆಂಡರಿ ಆಗುತ್ತೆ. ಬಿ ಏನಾಗುತ್ತೆ ನೋಡಿ. ನೈಟ್ರೋಜನ್ ಜೊತೆಗೆ ಹೈಡ್ರೋಜನ್ ಇಲ್ಲ, ಇದು ಟರ್ಷರಿ ಆಗ್ತದೆ. ಇಲ್ಲಿ ನೈಟ್ರೋಜನ್ ಜೊತೆಗೆ ಹೈಡ್ರೋಜನ್ ಇಲ್ಲ, ಇದು ಕೂಡ ಟರ್ಷರಿ ಆಗುತ್ತೆ. ಇಲ್ಲಿ ನೈಟ್ರೋಜನ್ ಜೊತೆಗೆ 2 ಹೈಡ್ರೋಜನ್ಸ್ ಇದೆ, ಇದು ಪ್ರೈಮರಿ ಆಗ್ತದೆ. ಆದ್ದರಿಂದ ಸೆಕೆಂಡರಿ ಯಾವುದಪ್ಪ? ಆಪ್ಷನ್ ಎ. ನೆಕ್ಸ್ಟ್ ಒನ್, ವಿಚ್ ಆಫ್ ದ ಫಾಲೋವಿಂಗ್ IUPAC ನೇಮ್ ಆಫ್ ದ ಕಾಂಪೌಂಡ್ ಇನ್ ವಿಚ್ 1 ಹೈಡ್ರೋಜನ್ ಆಫ್ ಅಮೋನಿಯಾ ಈ ರೀಪ್ಲೇಸ್ ಬೈ ಈಥೈಲ್ ಗ್ರೂಪ್ ಅಂತ ಹೇಳ್ತಾ ಇದ್ದಾರೆ. ವೆರಿ ಸಿಂಪಲ್. ಅಮೋನಿಯಾ ಗೊತ್ತು ನಿಮಗೆ, ಏನು? NH3. ಆ ಅಮೋನಿಯಾದಲ್ಲಿ ಒಂದು Hನ ರೀಪ್ಲೇಸ್ ಮಾಡಬೇಕು. ಅಂದರೆ ಒಂದು Hನ ತೆಗೆದು ಆ ಜಾಗದಲ್ಲಿ ಏನು ಆ್ಯಡ್ ಮಾಡಬೇಕಂತೆ? ನಾವು ರೀಪ್ಲೇಸ್ ಮಾಡಬೇಕಂತೆ ಈಥೈಲ್ ಗ್ರೂಪ್. ಈಥೈಲ್ ಅಂದ್ರೆ ಏನಪ್ಪ? CH2CH3. ಇದು ಪ್ರಾಡಕ್ಟ್ ಬಂತು. ಇದ್ರದ್ದು IUPAC ನೇಮ್ ಹೇಳಬೇಕಂತೆ. ಕಾರ್ಬನ್ ಲೆಕ್ಕ ಹಾಕಿ ಫಸ್ಟು. ಕಾರ್ಬನ್ ಎಷ್ಟಿದೆ? 2 ಕಾರ್ಬನ್ ಇದೆ. ಈತ್ ಸಿಂಗಲ್ ಬಾಂಡ್ ಇದೆ, AN. NH2 ಅಮೈನ್ ಗ್ರೂಪಿಗೆ ವರ್ಡ್ ಏನು ಯೂಸ್ ಮಾಡ್ತೀವಿ? ಅಮೈನ್. ಅವಾಗ 3 ಸೇರಿಸಿ ಬರೆದ್ರೆ ಏನಾಗಿತ್ತು? ಎಥನಮೈನ್ ಆಯಿತು. ಎಲ್ಲಿದೆ ಎಥನಮೈನು? ಆಪ್ಷನ್ ಸಿ ಯಲ್ಲಿದೆ. ಓಕೆ, ಕ್ಲಿಯರ್? ನೆಕ್ಸ್ಟು 7th ಕ್ವಶನ್ನು, ವಾಟ್ ಈಸ್ ದ ಕಾಮನ್ ನೇಮ್ ಆಫ್ ದಿಸ್ ಕಾಂಪೌಂಡ್? ಒಂದು ಕಾಂಪೌಂಡ್ ಕೊಟ್ಟಿದ್ದಾರೆ, ಇದ್ರ ಕಾಮನ್ ನೇಮ್ ಹೇಳಬೇಕು. IUPAC ನೇಮ್ ಅಲ್ಲ, ಕಾಮನ್ ನೇಮ್ ಹೇಳಬೇಕು. ವೆರಿ ಸಿಂಪಲ್. 2 ಕಾರ್ಬನ್ ಇದೆ ಅಲ್ವಾ, ಅದನ್ನು ಎಥಿಲಿನ್ ಅಂತ ಕರಿತೀವಿ. 2 ಅಮೈನೋ ಗ್ರೂಪ್ ಇದೆ, ಅದರಿಂದ ಡೈಅಮೈನ್, ಎಥಿಲಿನ್ ಡೈಅಮೈನ್ ಅಂತ ಹೇಳಿ ಕರಿತೀವಿ. ಓಕೆನಾ? ಇನ್ನು 8th ಒನ್, ವಿಚ್ ಆಫ್ ದ ಫಾಲೋವಿಂಗ್ ರಿಯೇಜೆಂಟ್ ಕೆನಾಟ್ ಬಿ ಯೂಸ್ ಟು ಕನ್ವರ್ಟ್ ನೈಟ್ರೋಬೆನ್ಸಿನ್ ಟು ಅನಿಲಿನ್?
ನೋಡಿ ನೈಟ್ರೋ ಅಂದ್ರೆ ಅರ್ಥ ಏನಪ್ಪ, NO2 ಟು ಕನ್ವರ್ಟ್ ಇಂಟು NH2. NO2ನ NH2 ಮಾಡೋದಕ್ಕೆ ಯಾವುದನ್ನು ಯೂಸ್ ಮಾಡಲ್ಲ. ಇಲ್ಲೇನಾದ್ರು ತಗೊಳ್ಳಿ, ಆಲ್ಕೈಲ್ ಗ್ರೂಪ್ ಆದರೂ ತಗೊಳ್ಳಿ, ಬೆನ್ಸಿನ್ ರಿಂಗ್ ಆದರೂ ತಗೊಳ್ಳಿ, ಒಟ್ಟಿನಲ್ಲಿ ನಮ್ಮ ಮೇನ್ ಏಮ್ ಏನು, ಆ NO2 ಇರೋದನ್ನು NH2 ಮಾಡಬೇಕು. ಆ NO2ನ NH2 ಮಾಡೋಕ್ಕೆ ಯಾರನ್ನ ಯೂಸ್ ಮಾಡಲ್ಲ ಅಂತ ಕೇಳ್ತಾ ಇದ್ದಾರೆ. ಯಾರನ್ನ ಯೂಸ್ ಮಾಡಿದ್ದೀವಿ, ಐರನ್ ಇನ್ HCl ಯೂಸ್ ಮಾಡಿದ್ದೀರಾ ಅಲ್ವಾ, ಐರನ್ ಇನ್ HCl ಯೂಸ್ ಆಗಿದೆ, ಟಿನ್ ಇನ್ HCl ಕೂಡ ಯೂಸ್ ಆಗಿದೆ, ಹೈಡ್ರೋಜನ್ನು ಕೂಡ ಯೂಸ್ ಮಾಡ್ಬೋದು. ಆದರೆ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡನ್ನು ಯೂಸ್ ಮಾಡಿಲ್ಲ. ಅವರು ಯಾವುದನ್ನು ಯೂಸ್ ಮಾಡಿಲ್ಲ ಅಂತ ಕೇಳಿರೋದ್ರಿಂದ ಆಪ್ಷನ್ ಎ ಆಗುತ್ತೆ. ಹಾಗಾದರೆ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಎಲ್ಲಿ ಯೂಸ್ ಮಾಡ್ತೀರಾ, ಅಮೈಡನ್ನು ಅಂದರೆ CONH2ನ ಏನು ಮಾಡ್ತೀವಿ, CH2NH2 ಮಾಡ್ತೀವಿ. ಹೌದಾ, CONH2 ಇರೋದನ್ನ CH2NH2 ಮಾಡೋದಕ್ಕೆ ನಾವು ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡನ್ನು ಯೂಸ್ ಮಾಡ್ತೀವಿ. NO2ನ NH2 ಮಾಡೋದಕ್ಕೆ ಅದನ್ನು ಯೂಸ್ ಮಾಡಿರಲ್ಲ. ಆದ್ದರಿಂದ ಅವ್ರು ಕೇಳಿರೋ ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಯಾವುದಪ್ಪ, ಆಪ್ಷನ್ ಎ ಆಗುತ್ತೆ. ನೆಕ್ಸ್ಟ್, ವಾಟ್ ಕಾಂಪೌಂಡ್ ಈಸ್ ಫಾರ್ಮ್ಡ್ ವೆನ್ ಹೈಡ್ರೋಜನ್ ಗ್ಯಾಸ್ ಈಸ್ ಪಾಸ್ ಥ್ರೂ ನೈಟ್ರೋಬೆನ್ಸಿನ್ ಇನ್ ದ ಪ್ರೆಸೆನ್ಸ್ ಆಫ್ ಫೈನ್ಲಿ ಡಿವೈಡೆಡ್ ನಿಕ್ಕಲ್. ಈಗ ತಾನೇ ಹೇಳಿದ್ವಿ ಅಲ್ವಾ, ಏನಿದೆ ನೈಟ್ರೋಬೆನ್ಸಿನ್. ಹಿಂಗರಪ್ಪ ನೈಟ್ರೋಬೆನ್ಸಿನ್ ಬರೆಯೋದು, ಬೆನ್ಸಿನ್ ರಿಂಗ್ ಇರುತ್ತೆ, ನೈಟ್ರೋ ಅಂತ ಹೇಳಿದ್ರೆ ಅದಕ್ಕೆ NO2 ಇರುತ್ತದೆ. ಆ NO2ನ ನೀವೇನು ಮಾಡ್ತಾ ಇದ್ದಾರೆ, ಹೈಡ್ರೋಜನ್ ಪಾಸ್ ಮಾಡ್ತಾ ಇದ್ದೀರಾ, ಅಂದರೆ ರಿಡಕ್ಷನ್ ಮಾಡ್ತಾ ಇದ್ದೀರಾ. ರಿಡಕ್ಷನ್ ಮಾಡಿದ್ರೆ ಏನಾಗುತ್ತಪ್ಪ, NO2 ಇರೋದು ಈಗ ತಾನೇ ಹೇಳಿದೆ NH2 ಆಗ್ತದೆ. ಬಂದಿರೋ ಪ್ರಾಡಕ್ಟ್ ಏನು ನಿಮಗೆ, NO2 ಇರೋದು NH2, ಈ ಪ್ರಾಡಕ್ಟ್ ಏನಿದು ಅನಿಲಿನ್, ಅದನ್ನು ಕೇಳ್ತಾ ಇದ್ದಾರೆ. ಅನಿಲಿನ್ ಬರ್ತದೆ. 9th ಒನ್ಗೆ ಆಪ್ಷನ್ ಡಿ. ಓಕೆ, ನೆಕ್ಸ್ಟ್ ಅಮೋನೋಲಿಸಿಸ್ ಇಸ್ ಅ ಟೈಪ್ ಆಫ್, ಅಂದರೆ ಅಮೋನೋಲಿಸಿಸ್ ಅಂತ ಹೇಳಿದ್ರೆ ಇದು ಅಮೈನ್ಸನ್ನು ಪ್ರಿಪೇರ್ ಮಾಡೋಕ್ಕೆ ಯೂಸ್ ಮಾಡುವಂಥ ಒಂದು ಮೆಥಡ್. ಏನು ಮಾಡ್ತಾರೆ ಅಮೋನೋಲಿಸಿಸ್ ಅಂದರೆ, ನೋಡಿ NH3 ಇರುತ್ತಲ್ವಪ್ಪ, NH3ಗೆ ಇದು ಅಮೈನ್ ಅಲ್ಲ, ಅಮೋನಿಯಾ. ನನಗೆ ಅಮೈನ್ ಬೇಕು, ಅದಕ್ಕೆ ಏನು ಮಾಡ್ತೀನಿ ನಾನು, ಒಂದು RX ಅನ್ನು ಹಾಕ್ತೀನಿ, ಹ್ಯಾಲೋ ಆಲ್ಕಿನ್. ಅವಾಗ ಏನಾಗುತ್ತೆ, ಇಲ್ಲಿಂದ ಒಂದು H, ಅಮೋನಿಯಿಂದ ಒಂದು Hನ ತೆಗೆದು ಆ ಜಾಗದಲ್ಲಿ R ಹಾಕೋಣ. ಅಂದರೆ ಇಲ್ಲಿಂದ ಒಂದು Hನ ತಗೊಳ್ರಪ್ಪ, ಇಲ್ಲಿಂದ Xನ ತೆಗೆಯೋಣ, HX ಆಗುತ್ತಲ್ವಾ. ಅವಾಗ ಉಳಿಯೋದೇನಿಲ್ಲ ನಿಮಗೆ, R ಉಳಿಯುತ್ತೆ, ಇಲ್ಲಿ NH2 ಉಳಿಯುತ್ತೆ. ಎರಡನ್ನು ಜಾಯಿನ್ ಮಾಡೋಣ, RNH2 ಅಮೈನ್ ಬಂತ. ಸೊ ಇದು ಅಮೈನ್ನ ಪ್ರಿಪೇರ್ ಮಾಡೋದು ಅಮೋನೋಲಿಸಿಸ್ ಅಂತ ಹೇಳಿ ಕರಿತೀವಿ. ಬಟ್ ಇದು ಯಾವ ರಿಯಾಕ್ಷನ್ನು, ಅಡಿಷನ್ ಆಯಿತಾ ಸಬ್ಸ್ಟಿಟ್ಯೂಷನ್ ಆಯ್ತಾ ಅಂತ ಫಸ್ಟ್ ಡಿಸೈಡ್ ಮಾಡೋಣ. ಏನಾಯಿತು ನೀವು ಯೋಚನೆ ಮಾಡಿ, ಅಡಿಷನ್ ಆಯಿತಾ ಸಬ್ಸ್ಟಿಟ್ಯೂಷನ್ ಆಯಿತಾ? ಇಲ್ಲಿ ಸಬ್ಸ್ಟಿಟ್ಯೂಷನ್ ತಾನೆ, ಯಾಕೆಂದರೆ ಒಂದು H ಬದಲು ಏನು ಬಂದಿದೆ, ಒಂದು R ಗ್ರೂಪ್ ಬಂದಿದೆ, ಅಂದರೆ ಸಬ್ಸ್ಟಿಟ್ಯೂಷನ್ ಆಯಿತು. ಓಕೆ, ಈಗ ಅಲ್ಲಿ ಎಲೆಕ್ಟ್ರೋಫಿಲಿಕ್ ಆಯಿತಾ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಆಯಿತಾ ಅಂತ ಗೆಸ್ ಮಾಡಬೇಕು. ಅದು ಹೇಗೆ ಗೆಸ್ ಮಾಡೋದು ನೋಡ್ಕೊಳ್ಳಿ. ನಾನು ಆಲ್ರೆಡಿ ಹೇಳಿದೆ, ನೈಟ್ರೋಜನ್ ಮೇಲೆ ಒಂದು ಲೋನ್ ಪೇರ್ ಇರ್ತದೆ ಅಲ್ವಾ. ಆ ಲೋನ್ ಪೇರ್ನ ಇದು ಲೋನ್ ಪೇರ್ R ಮೇಲೆ ಅಟ್ಯಾಕ್ ಮಾಡಿ X ಆಚೆ ಹೋಗ್ತದೆ. ಅಂದರೆ ಏನಾಗ್ತಿದೆ, ನ್ಯೂಕ್ಲಿಯೋಫೈಲ್. NH3 ಮೇಲೆ ಒಂದು ಲೋನ್ ಪೇರ್ ಎಕ್ಸ್ಟ್ರಾ ಇದೆ ಅಂತ ಹೇಳಿದ್ರೆ ನ್ಯೂಕ್ಲಿಯೋಫೈಲ್ ಆಗಿ ಬಿಹೇವ್ ಆಗುತ್ತೆ, ಹೌದಲ್ವಾ. ಎಲೆಕ್ಟ್ರಾನ್ ರಿಚ್ ಇರೋನ ನಾವೇನಂತ ಕರಿತೀವಿ, ನ್ಯೂಕ್ಲಿಯೋಫೈಲ್. ಅಂದರೆ ಅಲ್ಲಿ ಯಾವುದು ಸಬ್ಸ್ಟಿಟ್ಯೂಷನ್ ಆಗ್ತಾ ಇರೋದು, ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಆಗ್ತಾ ಇದೆ. ಅದರಿಂದ ಆನ್ಸರ್ ಯಾವುದಪ್ಪ, ಆಪ್ಷನ್ ಡಿ, ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗ್ತದೆ. ನೆಕ್ಸ್ಟು 11, the product obtained when following compound undergoes ammonolysis in seal tube at 373 Kelvin with iodomethane. ವೆರಿ ಈಸಿ. ಇಲ್ಲ, ಅಮೋನಿಯಾದಲ್ಲಿ ಎಷ್ಟು ಹೈಡ್ರೋಜನ್ ಇರುತ್ತಪ್ಪ, 3. ಹೌದಾ. ಈಗ ಈ ಕಾಂಪೌಂಡಲ್ಲಿ ಏನಾಗಿದೆ ಅಬ್ಸರ್ವ್ ಮಾಡಿ, ನೈಟ್ರೋಜನ್ನಲ್ಲಿರೋ 3 ಹೈಡ್ರೋಜನ್ನ ರೀಪ್ಲೇಸ್ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ಯಾರ ಜೊತೆಗೆ, CH3 ಜೊತೆಗೆ ರೀಪ್ಲೇಸ್ ಆಗೋಗಿದೆ. ಈಗ ಮತ್ತೆ ಅದಕ್ಕೆ ಏನು ಮಾಡಬೇಕಂತೆ, ನೀವು ಅಯೋಡೋಮೀಥನನ್ನು ಆ್ಯಡ್ ಮಾಡಬೇಕು, CH3I. ಈಗ ನೈಟ್ರೋಜನ್ಲಿ ರೀಪ್ಲೇಸ್ ಮಾಡೋಕ್ಕೆ ಯಾವುದೇ ಹೈಡ್ರೋಜನ್ ಇಲ್ಲ. ಅವಾಗ ಏನಾಗುತ್ತೆ, ನಿಮಗೆ ಸಾಲ್ಟ್ ಫಾರ್ಮ್ ಆಗುತ್ತೆ. ಹೇಗೆ ನೋಡಿ, ಆಲ್ರೆಡಿ 3 CH3 ಇದ್ವಪ್ಪ, 3 CH3 ಇತ್ತು. ಈಗ ಅಯೋಡೋಮೀಥನಿಂದ ಏನಾಗುತ್ತೆ, ಆ ಲೋನ್ ಪೇರ್ನ ಯೂಸ್ ಮಾಡಿಕೊಂಡು ಇನ್ನೊಂದು CH3 ಅಟ್ಯಾಚ್ ಆಗುತ್ತೆ, ಮತ್ತು ಐನೂ ಕೂಡ ಬರುತ್ತೆ. ಅವಾಗ ಇದನ್ನು ನಾವು ಸಾಲ್ಟ್ ಅಂತ ಕರಿತೀವಿ, ಸಾಲ್ಟ್ ಫಾರ್ಮ್ ಆಗುತ್ತೆ. ಕ್ವಶನರಿ ಅಮೋನಿಯಂ ಸಾಲ್ಟ್ ಅಂತ ಹೇಳಿ ಕರಿತೀವಿ. ಈಗ ಇಲ್ಲಿ ಎಷ್ಟು ಮೀಥೈಲ್ ಗ್ರೂಪ್ ಇದೆ, 1 2 3 4 ಅಲ್ವಾ. ಸೊ ಟೆಟ್ರಾ ಮೀಥೈಲ್ ಅಂತ ಹೇಳ್ಬೋದಾ, 4 ಮೀಥೈಲ್ ಇರೋದ್ರಿಂದ ಟೆಟ್ರಾ ಮೀಥೈಲ್ ಅಮೋನಿಯಂ ಅಯೋಡೈಡ್ ಅಂತ ಹೇಳಿ ಕರಿತೀವಿ ಇದನ್ನು. ಓಕೆ, ಆಪ್ಷನ್ ಸಿ. ನೆಕ್ಸ್ಟ್ 12th ಒನ್, ethylene methyl amine is obtained from the reduction of, ಸ್ಪೆಲ್ಲಿಂಗ್ ತಪ್ಪಾಗಿದೆ, ಸಾರಿ, ಇಲ್ಲ ಕರೆಕ್ಟ್ ಆಗಿದೆ, ಈಥೈಲ್ ಸ್ಪೇಸ್ ಕೊಡಬೇಕಿತ್ತು. ಈಥೈಲ್ ಡೈಮೀಥೈಲ್ ಅಮೈನ್ ಯಾವುದಿಂದ ಬರುತ್ತೆ, ಫಸ್ಟ್ ಈಥೈಲ್ ಡೈಮೀಥೈಲ್ ಅಮೈನ್ ಸ್ಟ್ರಕ್ಚರ್ ಬರ್ಕೊಳ್ಳೋಣ. ಈಥೈಲ್ ಅಂದರೆ ಏನಪ್ಪ, C2H5 ಈಥೈಲ್. ಅಮೈನ್ ಅಂದರೆ N ಇರಬೇಕು, ಡೈಮೀಥೈಲ್ ಅಂದರೆ 2 CH3 ಅಟ್ಯಾಚ್ ಆಗಿರಬೇಕು. ಅಂದರೆ ಇದು ಎಂಥ ಅಮೈನ್ ಆಯಿತು, ಟರ್ಷರಿ ಅಮೈನ್ ಆಯಿತು.
ಈಗ ಟರ್ಷರಿ ಅಮೈನ್ ಯಾವುದರಿಂದ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ವಿತ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಅಂತ ಹೇಳ್ತಾ ಇದ್ದಾರೆ. ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಏನಾಗುತ್ತೆ ಅಂತ ಹೇಳಿದೆ ಆಲ್ರೆಡಿ ನಾನು. ಈ ಅಮೈಡ್ ಇರುತ್ತಲ್ಲಪ್ಪ, CONH2 ಇರೋದು ಏನಾಗುತ್ತೆ ನಿಮಗೆ, CH2NH2 ಆಗುತ್ತೆ. ಯಾವಾಗ? ವೆನ್ ಯು ಯೂಸ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಯೂಸ್ ಮಾಡಿದ್ರೆ ಅಲ್ವಾ. ಅಮೈಡ್ CO ಇರೋದೇನಾಗುತ್ತೆ, CH2 ಆಗುತ್ತೆ. ಸರಿನಾ? ಈಗ ಇಲ್ಲಿ ಅಸಿಟಮೈಡ್ ಇದೆ. ಅಸಿಟಮೈಡ್ ಫಾರ್ಮುಲಾ ಏನಪ್ಪ, CH3CONH2. ಈಗ ಇದನ್ನು ತಗೊಂಡ್ರೆ ನೀವು ಅಬ್ಸರ್ವ್ ಮಾಡಿ, CO ನ CH2 ಮಾಡ್ತೀರಾ ಅಂತ ಅನ್ಕೊಂಡ್ರೆ ಈಥೈಲ್ ಅಮೈನ್ ಬರುತ್ತೆ, ಅಂದರೆ ಪ್ರೈಮರಿ ಬರುತ್ತೆ. ಬಟ್ ನಮಗೆ ಬರಬೇಕಾಗಿರೋ ಪ್ರಾಡಕ್ಟ್ ಏನು, ಟರ್ಷಿಯರಿ. ಆದ್ದರಿಂದ ಫಸ್ಟ್ ಆಪ್ಷನ್ ಆಗಲ್ಲ. ಬೆನ್ಜಮೈಡ್ ತಗೋಣ. ಬೆನ್ಜಮೈಡ್ ಅಂದರೆ ಬೆನ್ಸಿನ್ ರಿಂಗು, ಫಿನೈಲ್ ಅಂತ ಬರ್ಕೋತೀನಿ, CONH2. ಇಲ್ಲೂ ಕೂಡ ಅಷ್ಟೇ, CO ಏನಾಗುತ್ತೆ, CH2 ಆಗುತ್ತೆ. ಬಟ್ NH2 ಹಾಗೆ ಇರುತ್ತೆ, ಅಂದಮೇಲೆ ಅದು ಪ್ರೈಮರಿ ಆಯಿತು, ಅದು ಕೂಡ ಆಗಲ್ಲ. N-ಮೀಥೈಲ್ ಅಸಿಟಮೈಡ್ ತಗೋಣ. N-ಮೀಥೈಲ್ ಅಸಿಟಮೈಡ್ ಅಂದರೆ N ಬರೆಯೋಣ, ಮೀಥೈಲ್ ಅಂದರೆ CH3 ಬರೆಯೋಣ, ಅಸಿಟಮೈಡ್ ಅಂದರೆ COCH3 ಬರೆಯೋಣ. ಅವಾಗ ಏನಾಯಿತು ನಿಮಗೆ, ನೈಟ್ರೋಜನ್ದು ವೇಲೆನ್ಸಿ 3 ಅಲ್ವಾ, 2 ಬಾಂಡ್ ಇದೆ, ಅಂದಮೇಲೆ ಇನ್ನೊಂದು H ಇದ್ದೇ ಇರುತ್ತೆ. ಇದು ಮಾತ್ರ CH2 ಆಗುತ್ತೆ. ಈ NH ಹಾಗೆ ಇರುತ್ತೆ. NH ಇದ್ರೆ ಅದೇನದು ಸೆಕೆಂಡರಿ, ನಮಗೆ ಬೇಕಾಗಿರೋದು ಟರ್ಷರಿ. ಇದು ಆಗಲ್ಲ. ಇನ್ನು ಉಳ್ಕೊಂಡಿದ್ದು ಒಂದೇ ಆಪ್ಷನ್ ಡಿ. ಅದು ಹೇಗಾಗುತ್ತೆ ಒಂದ್ಸಲ ಕ್ರಾಸ್ ಚೆಕ್ ಮಾಡೋಣ. ಓಕೆ, ಏನಿದೆ ನೋಡ್ರು, NN ಡೈಮೀಥೈಲ್ ಅಸಿಟಮೈಡ್ ಅಂದ್ರೆ ಅರ್ಥ ಏನು, Nಗೆ NN ಡೈಮೀಥೈಲ್ ಅಂದರೆ Nಗೆನೆ 2 ಸಲ ಮೀಥೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ. ಅದಾದಮೇಲೆ ಏನಿದೆ, ಅಸಿಟಮೈಡ್ ಇದೆ. ಅವಾಗ ಏನಾಯಿತು ನಿಮಗೆ, ಈ CO ಇರೋದೇನಾಗುತ್ತೆ, CH2 ಆಗುತ್ತೆ. ಅವಾಗ ಈ ಗ್ರೂಪ್ ಬರುತ್ತಾ, ಈ 2 ಮೀಥೈಲ್ ಗ್ರೂಪ್ ಆಲ್ರೆಡಿ ಅಟ್ಯಾಚ್ ಆಗಿದೆಯಾ, ಅಂದರೆ ಅವ್ರಿಗೆ ನಮಗೆ ಬೇಕಾಗಿರೋ ಪ್ರಾಡಕ್ಟು ಈ ಕಾಂಪೌಂಡಿಂದ ಬರ್ತದೆ. ಆಪ್ಷನ್ ಡಿ ಯಲ್ಲಿರೋ ಕಾಂಪೌಂಡಿಂದ ಬರುತ್ತೆ ಅಂತ ಕನ್ಫರ್ಮ್ ಆಯಿತು. ಕ್ಲಿಯರ್ ಏನರಪ್ಪ? ಸೊ ರಿಯಾಕ್ಷನ್ ನೋಡ್ಕೊಳ್ಳಿ. ಅವ್ರು ಇದೇ ಕಾಂಪೌಂಡ್ ಕೊಡಬೇಕು ಅಂತೇನಿಲ್ಲ, ಇದೇ ಕ್ವಶನ್ಸ್ನ ಬೇರೆ ಕಾಂಪೌಂಡ್ಗೂ ಅವ್ರು ಕೇಳ್ಬೋದು. ಅರ್ಥ ಆಯ್ತಾ? ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಎ ಬೈ ಪ್ರಾಡಕ್ಟ್ ಆಫ್ ಹಾಫ್ಮನ್ ಡಿಗ್ರೇಡೇಷನ್ ರಿಯಾಕ್ಷನ್. ಭಾಳ ಇಂಪಾರ್ಟೆಂಟ್ ರಿಯಾಕ್ಷನ್ ಅಲ್ವಾ. ಒಂದ್ಸಲ ಹಾಫ್ಮನ್ ರಿಯಾಕ್ಷನ್ ಹೇಳ್ಬಿಡ್ತೀನಿ, ಅವಾಗ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಯಾವ ಬೈ ಪ್ರಾಡಕ್ಟ್ ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಹಾಫ್ಮನ್ ರಿಯಾಕ್ಷನ್ ಮಾಡಿದಾಗ ಯಾವ ಪ್ರಾಡಕ್ಟ್ ಇದ್ರಲ್ಲಿ ಬರಲ್ಲ ಅಂತ. ಹಾಫ್ಮನಲ್ಲಿ ಏನು ಮಾಡ್ತೀವಿ ಅಂದರೆ ಅಮೈಡ್ ತಗೋತೀವಿ ಅಲ್ವಪ್ಪ. ಅಮೈಡ್ ತಗೊಂಡು ಅದಕ್ಕೆ ಬ್ರೋಮಿನ್ ಆ್ಯಡ್ ಮಾಡ್ತೀವಿ ಇನ್ ಪ್ರೆಸೆನ್ಸ್ ಆಫ್ KOH ಅಥವಾ NaOH. ಅವಾಗ ಏನಾಗುತ್ತೆ ಅಂದರೆ, ಇದನ್ನು ಡಿಗ್ರೇಡೇಷನ್ ಅನ್ನೋ ವರ್ಡ್ ಯಾಕೆ ಯೂಸ್ ಮಾಡ್ತೀವಿ ಅಂದರೆ, ಹಾಫ್ಮನ್ ಮಾಡಬೇಕಾದ್ರೆ ಈ CO ಗ್ರೂಪ್ ಎಲಿಮಿನೇಟ್ ಆಗುತ್ತೆ. ಇದನ್ನು ರಿಮೂವ್ ಮಾಡಿಬಿಡಿ. ಉಳಿಯೋದು ಏನಪ್ಪ ನಿಮಗೆ, RNH2. ಅಂದರೆ ಈ ಮೆಥಡಿಂದ ನಾವು ಪ್ರೈಮರಿ ಅಮೈನನ್ನು ಪ್ರಿಪೇರ್ ಮಾಡ್ಬೋದು. RNH2 ಬಂತು, ಓಕೆನಾ. ಪ್ಲಸ್ ಬೈ ಪ್ರಾಡಕ್ಟ್ ಏನು ಬರುತ್ತೆ ಗೆಸ್ ಮಾಡುವ. ಈಗ CO ಇದೆ, ಇಲ್ಲಿ K ಇದೆ. K ಮತ್ತು CO ಇಂದ K2CO3 ಮಾಡ್ಬೋದಾ? ಓಕೆ, ಇನ್ನು K ಹೊರಟೋಯ್ತು, ಉಳ್ಕೊಂಡಿದ್ದು OH ಇಂದ H2O ಮಾಡ್ಬೋದಾ? ಪ್ಲಸ್ ಈ K ಮತ್ತು BR ಇರೋದ್ರಿಂದ KBR ಬರ್ಬೋದಾ? ಆಪ್ಷನ್ಸ್, ಓಕೆನಾ. ಇಷ್ಟು ಪ್ರಾಡಕ್ಟ್ಸ್ ಬರುತ್ತೆ. ಇದನ್ನು ಬ್ಯಾಲೆನ್ಸ್ ಮಾಡಿದಾಗ BR 2 ಇದೆ, ಸೊ 2 KBR ತೊಗೊಳ್ಳೋಣ. ಆವಾಗ 4 KOH ಆಗುತ್ತೆ. ಎವ್ರಿಥಿಂಗ್ ಈಸ್ ಬ್ಯಾಲೆನ್ಸ್ಡ್. ಅಂದರೆ ನೀವು ರಿಯಾಕ್ಷನ್ ಮಾಡಿದಾಗ ಪ್ರಾಡಕ್ಟ್ಸ್ ಏನು ಬರ್ತಾ ಇದೆ, ಮೇನ್ ಪ್ರಾಡಕ್ಟು ಪ್ರೈಮರಿ ಅಮೈನ್. ಬೈ ಪ್ರಾಡಕ್ಟ್ಸು ಕಾರ್ಬೋನೇಟ್ ಬರ್ತಾ ಇದೆ, ವಾಟ್ರು ಬರ್ತಾ ಇದೆ, ಪೊಟ್ಯಾಷಿಯಂ ಬ್ರೋಮೈಡ್ ಬರ್ತಾ ಇದೆ. ಆದರೆ KCN ಬರ್ತಾ ಇಲ್ಲ. ಅವ್ರು ಅದೇ ಕೇಳಿರೋದು, ಯಾವ ಪ್ರಾಡಕ್ಟು ಬರಲ್ಲ, ಯಾವ್ದು ಬರಲ್ಲ, KCN ಬರಲ್ಲ. ಅದರಿಂದ ಆಪ್ಷನ್ ಬಿ. ಮತ್ತು ಒಂದು ಕನ್ಫ್ಯೂಸ್ ಮಾಡ್ಕೋಬೇಡಿ, ಹಿಂದೆ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್, ಇಲ್ಲಿ ನೋಡಿ, ಇಲ್ಲಿ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಮಾಡಿದ್ವಿ, ಅಲ್ಲೂ ಅಮೈಡೇ ಯೂಸ್ ಮಾಡಿದ್ವಿ. ಹಾಫ್ಮನ್ನಲ್ಲೂ ಕೂಡ ನಾವು ಅಮೈಡನ್ನೇ ಯೂಸ್ ಮಾಡ್ತೀವಿ. ಬಟ್ ವ್ಯತ್ಯಾಸ ಏನು ಅಂದರೆ, ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಯೂಸ್ ಮಾಡಿದಾಗ ಆ CO ಗ್ರೂಪ್ ಹಾಗೆ ರಿಟೇನ್ ಆಗುತ್ತೆ. ಅಂದರೆ ಆ CO ಸಿ ರಿಟೇನ್ ಆಗುತ್ತೆ, O ಬದಲು 2 H ಬರುತ್ತೆ. ಆದರೆ ಹಾಫ್ಮನ್ ಮಾಡಿದಾಗ ಆ CO ಗ್ರೂಪ್ ಕಂಪ್ಲೀಟಾಗಿ ಎಲಿಮಿನೇಟ್ ಆಗುತ್ತೆ. ಅದು ನೆನಪಲ್ಲಿರಲಿ. ಎರಡರಲ್ಲೂ ಕನ್ಫ್ಯೂಸ್ ಆಗ್ತಾರೆ ಕೆಲವರು, ಅಲ್ಲೂ ಅಮೈಡು ಇಲ್ಲೂ ಅಮೈಡು ಅಂತ ಹೇಳ್ಬಿಟ್ಟು. ಎರಡರಲ್ಲೂ ಯೂಸ್ ಮಾಡೋದು ಅಮೈಡೇ ಆಗಿದ್ರು ಅಲ್ಲಿ ಕಾರ್ಬನ್ನಲ್ಲಿ ಏನೂ ವ್ಯತ್ಯಾಸ ಆಗಲ್ಲ. ಕಾರ್ಬನ್ ನಂಬರ್ ಎಷ್ಟಿರುತ್ತೋ ಅಷ್ಟೇ ಇರ್ತದೆ. ಆದರೆ ಹಾಫ್ಮನ್ ರಿಯಾಕ್ಷನ್ ಮಾಡಿದಾಗ CO ಗ್ರೂಪ್ ಎಲಿಮಿನೇಟ್ ಆಗುತ್ತೆ, ಅವಾಗ ಕಾರ್ಬನ್ ನಂಬರ್ ಕಡಿಮೆ ಆಗುತ್ತೆ. ಅದಕ್ಕೆ ಇದನ್ನು ಡಿಗ್ರೇಡೇಷನ್ ಅಂತಲೂ ಕೂಡ ಕರಿತೀವಿ. ಅರ್ಥ ಆಯ್ತೇನಪ್ಪ? ಸೊ ಕ್ಲಿಯರ್. ಇದಕ್ಕೆ ಕರೆಕ್ಟ್ ಆನ್ಸರ್ ಯಾವುದು? KCN ನಮಗೆ ಬರಲ್ಲ. ನೆಕ್ಸ್ಟು ಹಾಫ್ಮನ್ ಬ್ರೋಮೈಡ್. ಈಗ ತಾನೇ ಹೇಳಿದೆ, ಯಾವ ಅಮೈನ್ಸನ್ನು ಪ್ರಿಪೇರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಪ್ರೈಮರಿ ಅಮೈನ್ಸ್ ಮಾತ್ರ. 15th, ವಿಚ್ ಆಫ್ ದ ಸ್ಟೆಪ್ ಈಸ್ ನಾಟ್ ಪ್ರೆಸೆಂಟ್ ಇನ್ ಗ್ಯಾಬ್ರಿಯಲ್ ಥ್ಯಾಲಮೈಡ್ ಸಿಂಥಸಿಸ್. ಗ್ಯಾಬ್ರಿಯಲ್ ಥ್ಯಾಲಮೈಡ್ ಸಿಂಥಸಿಸ್ ಯಾವ ಸ್ಟೆಪ್ಪನ್ನು ನಾವು ಪರ್ಫಾರ್ಮ್ ಮಾಡಲ್ಲ ಅಂತ ಕೇಳ್ತಾ ಇದ್ದಾರೆ. ಇದನ್ನು ಕೂಡ ನಾವು ಯೂಸ್ ಮಾಡೋದು ಟು ಪ್ರಿಪೇರ್ ಪ್ರೈಮರಿ ಅಮೈನು. ಅದರಲ್ಲಿ ಥ್ಯಾಲಮೈಡ್ ರಿಯಾಕ್ಷನ್ ಕರೆಕ್ಟಾಗಿ ನೋಡ್ಕೊಳ್ಳಿ, ಇಲ್ಲಿ ಸ್ಪೇಸ್ ಇಲ್ಲ. ಅಥವಾ ಥ್ಯಾಲಮೈಡ್ ರಿಯಾಕ್ಷನ್ ಬರೀಬೇಕು ಅಂದರೆ ಒಂದ್ಸಲ ಬರಿತೀನಿ, ಬೇಕಾದ್ರೆ ನೋಡ್ಕೊಳ್ಳಿ. ಥ್ಯಾಲಮೈಡ್ ಅಂದರೆ ಏನಿರುತ್ತಪ್ಪ, ಬೆನ್ಸಿನ್ ರಿಂಗ್ ಇರುತ್ತೆ, CO NH ಇರುತ್ತೆ ಅಲ್ವಾ, ಇದು ಥ್ಯಾಲಮೈಡ್.
ಓಕೆ. ಇದಕ್ಕೆ ಅಮೈನ್ ಪ್ರಿಪೇರ್ ಮಾಡೋಕ್ಕೆ ಏನು ಮಾಡ್ತೀರಾ, ಫಸ್ಟು KOH ಹಾಕ್ತೀರಾ. KOH ಹಾಕಿದಾಗ ಇಲ್ಲಿಂದ ಒಂದು ಹೆಚ್ಚು, ಇಲ್ಲಿಂದ OHನ ತೆಗೆದುಬಿಡೋಣ. ಏನಾಯಿತು, H2O ಆಯಿತು, ರಿಲೀಸ್ ಆಯಿತು. ಉಳಿದಿದ್ದನ್ನು ಹಾಗೆ ಬರೆಯೋಣ. ಬೆನ್ಸಿನ್ ರಿಂಗು, CO, ಇಲ್ಲಿ N ಉಳಿತಾ, ಇಲ್ಲಿ N ಉಳಿತು, ಇಲ್ಲಿ K ಉಳಿತು, ಎರಡನ್ನು ಜಾಯಿನ್ ಮಾಡೋಣ. NK ಬಂತು. ನೆಕ್ಸ್ಟ್ ಇದಕ್ಕೆ ಪುಟ್ RX, ಹ್ಯಾಲೋ ಆಲ್ಕೇನನ್ನು ಹಾಕೋಣ. ಯಾಕೆಂದರೆ ನಮಗೆ ಅಮೈನ್ ಬೇಕಂದ್ರೆ ಆಲ್ಕೈಲ್ ಗ್ರೂಪ್ ಬೇಕಲ್ವ, ಅದಕ್ಕೆ RX ಆ್ಯಡ್ ಮಾಡಿ. RX ಅಂದರೆ ಹ್ಯಾಲೋ ಆಲ್ಕೇನು. ಇಲ್ಲೇನು ಮಾಡಿ ಅಂದರೆ X ಮತ್ತು K ತೆಗೆದುಬಿಡೋಣ. ಏನಾಯಿತು, KX ಆಯಿತು. ಉಳಿತಿದ್ದನ್ನು ಜಾಯಿನ್ ಮಾಡಿ. ಮತ್ತೇನು ಉಳ್ಕೋತು, ಬೆನ್ಸಿನ್ ರಿಂಗು, CO, ಇಲ್ಲಿ N, ಉಳ್ಕೊಂಡಿರೋ Rನ ಇಲ್ಲಿ ಜಾಯಿನ್ ಮಾಡ್ತೀನಿ ನಾನು, NR ಬಂತು. ಈಗ ಈ ಕಾಂಪೌಂಡನ್ನು ನಾವು NaOH ಜೊತೆಗೆ ಹೈಡ್ರೋಲೈಸಿಸ್ ಮಾಡೋಣ, ಆಲ್ಕಲೈನ್ ಹೈಡ್ರೋಲೈಸಿಸ್. ಆವಾಗ ನಿಮಗೆ ಬಾಂಡು ಇಲ್ಲಿ ಕಟ್ ಆಗಿಬಿಟ್ಟು RN ಇರೋದು ಇದೆಯಲ್ಲ, RN ಇರೋದು RNH2 ಆಗುತ್ತೆ. ಇನ್ನು ಈ ಬೆನ್ಸಿನ್ ರಿಂಗ್ ಪೋರ್ಷನ್ ಏನಾಗುತ್ತೆ, COONe, COONe ಆಗುತ್ತೆ ಅಲ್ವಾ. ಇದು ಪ್ರಿಪ್ರೇಷನ್ ಆಫ್ ಪ್ರೈಮರಿ ಅಮೈನ್ ಫ್ರಮ್ ಥ್ಯಾಲಮೈಡ್. ವೆರಿ ಇಂಪಾರ್ಟೆಂಟ್ 3 ಮಾರ್ಕ್ ಕ್ವಶನ್ ಇದು ಆ್ಯಕ್ಚುಲಿ. ಓಕೆನಾ. ಇದನ್ನು ಅವರು MCQನಲ್ಲಿ ಯಾವ ಸ್ಟೆಪ್ ಇದರಲ್ಲಿ ಇನ್ವಾಲ್ವ್ ಆಗಿಲ್ಲ ಅಂತ ಕೇಳ್ತಾ ಇದ್ದಾರೆ. ಮೊದಲನೇ ನೋಡೋಣ. ಟ್ರೀಟಿಂಗ್ ಥ್ಯಾಲಮೈಡ್ ವಿತ್ ಆಲ್ಕೋಹಾಲಿಕ್ KOH ಮಾಡಿದ್ವಿ ಅಲ್ವಾ, ಪರ್ಫಾರ್ಮ್ ಆಗಿದೆ. ಹೀಟಿಂಗ್ ಪೊಟ್ಯಾಷಿಯಮ್ ಥ್ಯಾಲಮೈಡ್ ವಿತ್ ಆಲ್ಕೈಲ್ ಹ್ಯಾಲೈಡ್ ಜೊತೆಗೆ ಹೀಟ್ ಮಾಡಬೇಕು, ಅದು ಆಗಿದೆ. ಆಲ್ಕಲೈನ್ ಹೈಡ್ರೋಲೈಸಿಸ್ ಮಾಡಬೇಕು ಅಂದರೆ ಆಲ್ಕೈಲ್ ಥ್ಯಾಲಮೈಡ್ ಇದು ಅಲ್ವಾ, ಇದು ಬಂದಿಂದ ನಾವೇನು ಮಾಡಬೇಕು, ಹೈಡ್ರೋಲೈಸಿಸ್ ಮಾಡಬೇಕು, ಆಗಲೇ ಅಮೈನ್ ಬರೋದು, ಇದು ಪರ್ಫಾರ್ಮ್ ಆಗಿದೆ. ಹೀಟಿಂಗ್, ಒಂದು ನಿಮಿಷ ಇದು ಹೇಳಿಸ್ತೀನಿ. ಹೀಟಿಂಗ್ ಥ್ಯಾಲಿಕ್ ಆ್ಯಸಿಡ್ ವಿತ್ NaOH, ನಾವು ಥ್ಯಾಲಿಕ್ ಆ್ಯಸಿಡ್ ಇಲ್ಲಿ ಥ್ಯಾಲಿಕ್ ಆ್ಯಸಿಡ್ ಇದು ನೋ ಅಲ್ವಾ. ಸೊ ಅದರಿಂದ ಈ ಸ್ಟೆಪ್ಪನ್ನ ನಾವು ಪರ್ಫಾರ್ಮ್ ಮಾಡಿಲ್ಲ, ಈ ಸ್ಟೆಪ್ ಇಲ್ವಿಲ್ಲ. ಅದರಿಂದ 15ಗೆ ಆನ್ಸರ್ ಯಾವುದಪ್ಪ, ಆಪ್ಷನ್ ಡಿ. ಅದ್ರ ಜೊತೆಗೆ ನಿಮಗೆ 3 ಮಾರ್ಕ್ಸು ಆನ್ಸರ್ ಸಿಕ್ಬಿಡ್ತು ನೋಡಿ ಇಲ್ಲಿ ನಿಮಗೆ. ಓಕೆನಾ. ಸೊ 3 ಮಾರ್ಕ್ಸು ಕೂಡ ನೀವು ಬರೀಬೋದು. ಮತ್ತು ಇಲ್ಲಿಂದ ಅಬ್ಸರ್ವ್ ನೆನ್ಪಿಟ್ಕೊಳ್ಳಿ, ಇದೇ ಮೆಥಡಲ್ಲಿ ಅವರು ಮೆಥನಮೈನ್ ಪ್ರಿಪೇರ್ ಮಾಡಿ ಅಂದರೆ 6 ಜಾಗದಲ್ಲಿ CH3 ತೊಗೊಳ್ಳಿ. ಓಕೆ. ಅದೇ ರೀತಿ ಎಥನಮೈನ್ ಪ್ರಿಪೇರ್ ಮಾಡಿ ಅಂದರೆ C2H5 ತೊಗೊಳ್ಳಿ. ಓಕೆನಾ. ಪ್ರೈಮರಿ ಅಮೈನ್ ಮಾತ್ರ ಪ್ರಿಪೇರ್ ಮಾಡೋಕ್ಕಾಗೋದು, ನೆನಪಲ್ಲಿರಲಿ. ಓಕೆ. ನೆಕ್ಸ್ಟ್ ಮತ್ತು ಆರೋಮ್ಯಾಟಿಕ್ ಅಮೈನ್ಸ್ನ ಪ್ರಿಪೇರ್ ಮಾಡೋಕ್ಕಾಗಲ್ಲ, ಓನ್ಲಿ ಆಲಿಫ್ಯಾಟಿಕ್ ಪ್ರೈಮರಿ ಅಮೈನ್ಸ್ನ ಮಾತ್ರ ಪ್ರಿಪೇರ್ ಮಾಡ್ತೀವಿ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಅಮೈನ್ ಈಸ್ ನಾಟ್ ಎ ಗ್ಯಾಸ್ ಅಂತ ಹೇಳ್ತಾ ಇದ್ದಾರೆ. ನಾನು ಆಲ್ರೆಡಿ ಹೇಳಿದ್ದೀನಿ, ಕಾರ್ಬನ್ ಆಟಮ್ ಜಾಸ್ತಿ ಆದಾಗೆಲ್ಲ, ಹಿಂದಿನ ಚಾಪ್ಟರ್ಲೆಲ್ಲ ಬಂದಿತ್ತು, ಆಸ್ ಅ ಕಾರ್ಬನ್ ಆಟಮ್ ಇನ್ಕ್ರೀಸ್ ಆದಾಗೆಲ್ಲ ಮಾಸ್ ಜಾಸ್ತಿ ಆಗಿ ಗ್ಯಾಸ್ ಇರೋದು ಲಿಕ್ವಿಡ್ ಆಗ್ತಾ ಇರುತ್ತೆ, ಲಿಕ್ವಿಡಿಂದ ಸಾಲಿಡ್ ಆಗ್ತಾ ಇರುತ್ತೆ. ಓಕೆ. ಯಾವಾಗ ಕಾರ್ಬನ್ ಕಡಿಮೆ ಇರುತ್ತೋ ಅದು ಗ್ಯಾಸ್ ಆಗಿರುತ್ತೆ, ಜಾಸ್ತಿ ಆದಾಗೆ ಲಿಕ್ವಿಡ್ ಆಗುತ್ತೆ, ಇನ್ನೂ ಹೆವಿ ಆದರೆ ಅದು ಸಾಲಿಡ್ ಆಗುತ್ತೆ. ಅದರಿಂದ ಯಾವುದು ಗ್ಯಾಸ್ ಆಗ ಸಾಧ್ಯ ಇಲ್ಲ ಅಂತಂದು ಹೇಳಿದ್ರೆ ಅಲ್ಲಿ ಕಾರ್ಬನ್ ಆಟಮ್ ಜಾಸ್ತಿ ಎಲ್ಲಿದೆ ಅಂತ ನೋಡಿ. ಮೀಥೈಲಮೈನ್ ಅಂದರೆ 1 ಕಾರ್ಬನ್ 1 ನೈಟ್ರೋಜನ್, ಡೈಮೀಥೈಲಮೈನ್ ಅಂದರೆ 2 ಕಾರ್ಬನ್ನು 1 ನೈಟ್ರೋಜನ್, ಈಥೈಲಮೈನ್ ಅಂದರೆ 2 ಕಾರ್ಬನ್ನು 1 ನೈಟ್ರೋಜನ್, ಟ್ರೈಮೀಥೈಲಮೈನ್ ಅಂದರೆ 3 ಕಾರ್ಬನ್ನು 1 ನೈಟ್ರೋಜನ್. ಅಂದರೆ ಇದ್ರದ್ದು ಮಾಸ್ ಹೆವಿ ಇದೆ ಅಲ್ವಾ, ಮಾಸ್ ಜಾಸ್ತಿ ಆದಷ್ಟು ಅದು ಗೇಷಿಯಸ್ ಸ್ಟೇಟಲ್ಲಿ ಇರಲ್ಲ. ಆದ್ದರಿಂದ ಆಪ್ಷನ್ ಡಿ. ವಾಟ್ ಇಸ್ ದ ಕ್ಯಾರೆಕ್ಟರಿಸ್ಟಿಕ್ ಓಡರ್ ಆಫ್ ರಿಲೇಟಿವ್ಲಿ ಲೋಯರ್ ಆಲಿಫ್ಯಾಟಿಕ್ ಅಮೈನ್ಸ್? ಇದೊಂದು ಜನರಲ್ ಕ್ಯಾರೆಕ್ಟರು. ಯಾವುದೇ ಅಮೈನ್ಸು ಲೋಯರ್ ಆಲಿಫ್ಯಾಟಿಕ್ ಅಮೈನ್ಸನ್ನು ನೀವು ತೊಗೊಂಡ್ರೆ ಸ್ಮೆಲ್ಲಲ್ಲೇ ಗೊತ್ತಾಗುತ್ತೆ ಅದು ಲೋಯರ್ ಆಲಿಫ್ಯಾಟಿಕ್ ಅಮೈನ್ಸ್ ಅಂತೇಳಿ. ದಟ್ ಈಸ್ ಏನು ಓಡರ್ ಇರುತ್ತೆ ಅಂದರೆ ಫಿಶಿ ಓಡರ್ ಇರುತ್ತೆ. ಅದರಿಂದ ಈಸಿಯಾಗಿ ನೀವು ಅದನ್ನು ಐಡೆಂಟಿಫೈ ಮಾಡ್ಬೋದು. ಲೋಯರ್ ಆಲಿಫ್ಯಾಟಿಕ್ ಅಮೈನ್ಸ್ಗೆ ಫಿಶಿ ಓಡರ್ ಇರುತ್ತೆ. ಇನ್ನು 18 ದ ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್ ಇಫ್ ಎನಿ ಇನ್ ಅಮೈನ್ಸ್ ಇಸ್ ಫಾರ್ಮ್ ಬಿಟ್ವೀನ್. ವೆರಿ ಸಿಂಪಲ್. R ತೊಗೊಳ್ಳೋಣ. ಓಕೆ. ಅಮೈನ್ ತೊಗೊಳ್ಳೋಣ. ಇದೊಂದು ಅಮೈನ್ ಅಲ್ವಾ. ಇವರಿಬ್ಬರು ಮಧ್ಯ ನೈಟ್ರೋಜನ್ ಮತ್ತು ಹೈಡ್ರೋಜನ್ ಮಧ್ಯ ಯಾರು ಹೈಲಿ ಎಲೆಕ್ಟ್ರೋನೆಗೆಟಿವ್ ಅಪ್ಪ? ನೈಟ್ರೋಜನ್ ತಾನೇ. ಅವಾಗೇನಾಗುತ್ತೆ, ನೈಟ್ರೋಜನ್ಗೆ ನೆಗೆಟಿವ್ ಚಾರ್ಜ್ ಬರುತ್ತೆ, ಹೈಡ್ರೋಜನ್ಗೆ ಪಾಸಿಟಿವ್ ಬರುತ್ತೆ. ಓಕೆ. ಹಾಗೆ ಇಲ್ಲೂ ಪಾಸಿಟಿವ್ ಬರುತ್ತೆ. ಹಾಗೆ ಇನ್ನೊಂದು ಪ್ರೈಮರಿ ಅಮೈನ್ ತೊಗೋತೀನಿ, RNH. ಇದು ಅಷ್ಟೇ, ಎನ್ಗೆ ನೆಗೆಟಿವ್ ಬರುತ್ತೆ, Hಗೆ ಪಾಸಿಟಿವ್ ಬರುತ್ತೆ. ಅವಾಗ ಹೈಡ್ರೋಜನ್ ಬಾಂಡ್ ಎಲ್ಲಾಗಬೇಕು, ಪ್ಲಸ್ಸು ಮೈನಸ್ ಮಧ್ಯೆ ತಾನೆ, ಮತ್ತು ಹೈಡ್ರೋಜನ್ ಇರಬೇಕು. ಸೊ ಇಲ್ಲಿ ಹೈಡ್ರೋಜನ್ ಬಾಂಡ್ ಫಾರ್ಮ್ ಆಗೋದು. ಹೌದಾ. ಸೊ ಹೈಡ್ರೋಜನ್ ಬಾಂಡ್ ಯಾರಿದ ಮಧ್ಯೆ ಫಾರ್ಮ್ ಆಗ್ತಾ ಇದೆ? NH ಮಧ್ಯೆ ಫಾರ್ಮ್ ಆಗ್ತಾ ಇದೆ. ಒಂದ್ರದ್ದು NH ಅಥವಾ ಒಂದು ಅಮೈನ್ದು H, ಇನ್ನೊಂದು ಅಮೈನ್ದು ನೈಟ್ರೋಜನ್ ಮಧ್ಯೆ ಹೈಡ್ರೋಜನ್ ಬಾಂಡ್ ಫಾರ್ಮ್ ಆಗ್ತಾ ಇದೆ. ಅದರಿಂದ ಆಪ್ಷನ್ ಎ, NH ಆ್ಯಂಡ್ NH ಹೇಳ್ಬೋದು ಈ ಥರ. ನೆಕ್ಸ್ಟು 19th, if A is the boiling point of propanamine, B is the boiling point of butanamine, what is the correct relation between these two? Very simple. ಇದು ಕೂಡ ಬಾಯ್ಲಿಂಗ್ ಪಾಯಿಂಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು, ತುಂಬ ಎಲ್ಲ ಚಾಪ್ಟರ್ ರಿಪೀಟ್ ಆಗ್ತಾನೆ ಇದೆ, ಮೋಲಾರ್ ಮಾಸ್
ಆ್ಯಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಬ್ರಾಂಚಿಂಗ್ ಅಂತ ಗೊತ್ತು ಅಲ್ವೇನ್ರಪ್ಪ. ಅಂದರೆ ಮೋಲಾರ್ ಮಾಸ್ ಜಾಸ್ತಿ ಆದಷ್ಟು ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಇರುತ್ತೆ. ಇಲ್ಲಿ ಎ ಅನ್ನೋ ಕಾಂಪೌಂಡ್ ಯಾವುದು? ಪ್ರೊಪೋನಮೈನ್, ಅಂದರೆ 3 ಕಾರ್ಬನ್ ಇದೆ, 1 ನೈಟ್ರೋಜನ್. ಬ್ಯೂಟಾನಮೈನ್ ಅಂದರೆ 4 ಕಾರ್ಬನ್ ಇದೆ ಮತ್ತು 1 ನೈಟ್ರೋಜನ್ ಇದೆ, ಮತ್ತು ಇಬ್ಬರಲ್ಲೂ ಬ್ರಾಂಚಿಂಗ್ ಇಲ್ಲ. ನೀವೇ ಗೆಸ್ ಮಾಡಿ. ಬ್ರಾಂಚಿಂಗ್ ಇಲ್ಲ ಅಂದಮೇಲೆ ಬಾಯ್ಲಿಂಗ್ ಪಾಯಿಂಟ್ನ ಯಾವುದಿಂದ ಡಿಸೈಡ್ ಮಾಡಬೇಕು? ಮೋಲಾರ್ ಮಾಸಿಂದ. ಇವರಿಬ್ಬರಲ್ಲಿ ಯಾರಿಗೆ ಮೋಲಾರ್ ಮಾಸ್ ಜಾಸ್ತಿ ಬರುತ್ತೆ? ಬ್ಯೂಟಾನಮೈನ್ಗೆ ಮೋಲಾರ್ ಮಾಸ್ ಜಾಸ್ತಿ, ಅದಲ್ವೇನಪ್ಪ? ಇದಕ್ಕೆ ಮೋಲಾರ್ ಮಾಸ್ ಜಾಸ್ತಿ. ಮಾಸ್ ಜಾಸ್ತಿ ಆದಷ್ಟು ಬಾಯ್ಲಿಂಗ್ ಪಾಯಿಂಟ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಬ್ಯೂಟಾನಮೈನ್ದು ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ. ಬ್ಯೂಟಾನಮೈನ್ಗೆ ಏನಂತ ತೊಗೊಂಡಿದ್ದೀರಾ? ಬಿ. ಅದರಿಂದ ಬಿದು ಬಾಯ್ಲಿಂಗ್ ಪಾಯಿಂಟು ಎಗಿಂತ ಜಾಸ್ತಿ ಇರುತ್ತೆ. ಆಪ್ಷನ್ ಬಿ. ಕ್ಲಿಯರ್? ಅಮೈನ್ಸ್ ಆರ್ ಜನರಲಿ ಡ್ಯಾಶ್ ಇನ್ ನೇಚರ್, ಬೇಸಿಕ್ ಇನ್ ನೇಚರ್. ಯಾಕೆ ಅಂತ ಹೇಳಿದ್ರೆ ಅಮೈನ್ಸಲ್ಲಿ ನೈಟ್ರೋಜನ್ ಮೇಲೆ ಒಂದು ಲೋನ್ ಪೇರ್ ಇರ್ತದೆ. ಅವರು ಆ ಲೋನ್ ಪೇರ್ನ ಈಸಿಯಾಗಿ ಡೊನೇಟ್ ಮಾಡ್ತಾರೆ. ಮತ್ತು ಲೋನ್ ಪೇರ್ನ ಡೊನೇಟ್ ಮಾಡೋರನ್ನ ನಾವು ಲೆವಿಸ್ ಬೇಸ್ ಅಂಥೇಳಿ ಕರಿತೀವಿ. ಆದ್ದರಿಂದ 20th ಅಮೈನ್ಸ್ ಆರ್ ಜನರಲಿ ಬೇಸಿಕ್ ಇನ್ ನೇಚರ್. ಓಕೆ. 21. ನೆಕ್ಸ್ಟ್ ಕ್ವಶನ್ ನೋಡಿ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅಸೋಸಿಯೇಟೆಡ್ ವಿತ್ ದ ಡಿಕ್ರೀಸ್ ಇನ್ ದ PKB ವ್ಯಾಲ್ಯೂಸ್ ಆಫ್ ಅಮೈನ್ಸ್ ಅಂತ ಹೇಳ್ತಾರೆ. ಇದು ಅಷ್ಟೇ. ಬೇಸಿಕ್ ಸ್ಟ್ರೆಂತ್ ಇದೆಯಲ್ಲಪ್ಪ, ಬೇಸಿಕ್ ಸ್ಟ್ರೆಂತು ಇದು ಅಷ್ಟೇ, ಹುಷಾರಾಗಿ ನೆನ್ಪಿಟ್ಕೊಳ್ಳಿ. ಬೇಸಿಕ್ ಸ್ಟ್ರೆಂತು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು KB ಆ್ಯಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು PKB. ಇವೆಲ್ಲ ಫಸ್ಟ್ ಇಯರ್ ಕಾನ್ಸೆಪ್ಟ್ಸು. ಅಂದರೆ KB ಜಾಸ್ತಿ ಆದಷ್ಟು ಬೇಸಿಕ್ ಸ್ಟ್ರೆಂತು ಜಾಸ್ತಿ ಆಗುತ್ತೆ, KB ಕಡಿಮೆ ಆದಷ್ಟು ಬೇಸಿಕ್ ಸ್ಟ್ರೆಂತ್ ಕಡಿಮೆ ಆಗುತ್ತೆ. ಬಟ್ PKBಗೆ ಉಲ್ಟಾ. PKB ಜಾಸ್ತಿ ಆದಷ್ಟು ಬೇಸಿಕ್ ಸ್ಟ್ರೆಂತ್ ಕಡಿಮೆ ಆಗುತ್ತೆ, PKB ಕಡಿಮೆ ಆದಷ್ಟು ಬೇಸಿಕ್ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ಈಗ ಅವ್ರು ಏನು ಹೇಳ್ತಾ ಇದ್ದಾರೆ? ಡಿಕ್ರೀಸ್ ಇನ್ ದ PKB ಕಡಿಮೆ ಆಗ್ತಾ ಇದೆ. PKB ಕಡಿಮೆ ಆಗ್ತಿದೆ ಅಂತ ಹೇಳಿದ್ರೆ ಬೇಸಿಕ್ ಸ್ಟ್ರೆಂತ್ ಏನಾಗಬೇಕು? ಜಾಸ್ತಿ ಆಗಬೇಕು. ಸೊ ಇನ್ಕ್ರೀಸ್ ಇನ್ ದ ಬೇಸಿಕ್ ಸ್ಟ್ರೆಂತ್. ವೆರಿ ಸಿಂಪಲ್ ಕಾನ್ಸೆಪ್ಟ್ ಅದು, ಆಯಿತಾ? ಫಸ್ಟ್ ಇಯರ್ ಫಾರ್ಮುಲಾದ ಮೇಲೆ ಇದೆ, ಬಟ್ ಸೆಕೆಂಡ್ ಇಯರ್లో ಅದನ್ನು ಮೆನ್ಷನ್ ಮಾಡಿದ್ದಾರೆ. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡಿ. ವಾಟ್ ಈಸ್ ದ ಪ್ರಾಡಕ್ಟ್ ಫಾರ್ಮ್ಡ್ ವೆನ್ ಎಥನಮೈನ್ ರಿಯಾಕ್ಟ್ಸ್ ವಿತ್ HBr ಅಂತ ಹೇಳ್ತಾ ಇದ್ದಾರೆ. ಎಥನಮೈನ್ ಫಾರ್ಮುಲಾ ಏನಪ್ಪ? CH3 CH2 NH2 ಅಲ್ವಾ? ಸೊ ಇದು HBr ಜೊತೆಗೆ ರಿಯಾಕ್ಟ್ ಆದರೆ ಏನಾಗುತ್ತೆ? ಸಾಲ್ಟ್ ಫಾರ್ಮ್ ಆಗುತ್ತೆ ಅಷ್ಟೇ. ಏನಾಗುತ್ತೆ? CH3 CH2 NH2 ಇರೋದು ಏನಾಗುತ್ತೆ? ಇಲ್ಲಿಂದ ಒಂದು H ಕೊಟ್ಬಿಡೋಣವಾ? NH3 ಪ್ಲಸ್ ಆಗುತ್ತೆ, ಯಾಕೆಂದರೆ ಅದು ಲೋನ್ ಪೇರ್ನ ಲಾಸ್ ಮಾಡ್ಕೋತಲ್ವಾ. Brಗೆ ಏನು ಬರುತ್ತೆ? ಮೈನಸ್ ಬರುತ್ತೆ, ಅಂದರೆ ಸಾಲ್ಟ್ ಬರುತ್ತೆ. CH3 CH2 NH3 Br ಅನ್ನೋ ಸಾಲ್ಟ್ ಫಾರ್ಮ್ ಆಗುತ್ತೆ. ಅದರಿಂದ ಆಪ್ಷನ್ ಡಿ, ಸಿಂಪಲ್ ರಿಯಾಕ್ಷನ್. ಓಕೆ. ನೆಕ್ಸ್ಟು, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಪ್ರೊಡ್ಯೂಸ್ಡ್ ಆನ್ ದ ರಿಯಾಕ್ಷನ್ ಆಫ್ ಮೀಥೈಲ್ ಅಮೋನಿಯಂ ಕ್ಲೋರೈಡ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್? ಸ್ಟ್ರಕ್ಚರ್ ಬರ್ಕೊಳ್ಳೋಣ ಫಸ್ಟು. ಮೀಥೈಲ್ ಅಮೋನಿಯಂ ಕ್ಲೋರೈಡ್. ಮೀಥೈಲ್ ಅಂದರೆ CH3, ಅಮೋನಿಯಂ ಕ್ಲೋರೈಡ್ ಅಂದರೆ NH4 ಪ್ಲಸ್ Cl ಮೈನಸ್. ಹೀಗಿದೆ. ಇದನ್ನು ಯಾವುದ್ರ ಜೊತೆ ಟ್ರೀಟ್ ಮಾಡ್ತಾ ಇದ್ದಾರೆ? NaOH ಜೊತೆಗೆ. ವೆರಿ ಸಿಂಪಲ್ಲು. ಸೋಡಿಯಂ ಮತ್ತು Clನ ತೆಗೆದುಬಿಡೋಣವಾ? NaCl ಆಯಿತು. ಓಕೆ. ನೆಕ್ಸ್ಟ್ ಇಲ್ಲಿ ಏನು ಉಳಿತು? OH ಉಳಿತಾ? ಆ OHಗೆ ಇಲ್ಲಿಂದ ಒಂದು Hನ ಕೊಡೋಣ. ಏನಾಯ್ತು ಅವಾಗ? H2O ರಿಲೀಸ್ ಆಯಿತು. ಅವು ಮೇನ್ ಪ್ರಾಡಕ್ಟ್ ಏನು ಬರುತ್ತೆ ನಿನಗೆ? CH3 NH2 ಬರುತ್ತೆ ಅಲ್ವಾ? ಸಾರಿ, ಇದು 3 ಆಗಬೇಕು. ಸಾರಿ ಇದು 3. ಏನಾಗುತ್ತೆ? CH3 NH2 ಫಾರ್ಮ್ ಆಗುತ್ತೆ. ಅಂದರೆ CH3 NH2 ಜೊತೆಗೆ ಏನೇನು ಬಂತು ಪ್ರಾಡಕ್ಟ್ ನಿನಗೆ? NaCl ಬಂತು ಮತ್ತು ವಾಟರ್ ಬಂತು. ಇದೇ ತಾನೇ ಪ್ರಾಡಕ್ಟ್ಸು. ಅವ್ರು ಕೇಳಿರೋದೇನು? ಯಾವ್ದು ಪ್ರೊಡ್ಯೂಸ್ ಆಗಲ್ಲ ಅಂತ. ಅಮೈನ್ ಬಂದಿದೆ, NaCl ಬಂದಿದೆ, ವಾಟರ್ ಬಂದಿದೆ, HCl ಬರಲ್ಲ ನಮಗೆ. ಓಕೆನಾ? 24th, ಕನ್ಸಿಡರ್ ಗೇಷಿಯಸ್ ಅಲ್ಕೈಲ್ ಅಮೈನ್ಸ್ ಪ್ರೈಮರಿ, ಸೆಕೆಂಡರಿ, ಟರ್ಷರಿ. ಕರೆಕ್ಟ್ ಆರ್ಡರ್ ಆಫ್ ದರ್ ಬೇಸಿಕ್ ಸ್ಟ್ರೆಂತ್ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಟರ್ಷರಿ ಅಮೈನು 3 ಬೇಸಿಕ್ಕು. ಯಾಕೆ? ಗೇಷಿಯಸ್ ಸ್ಟೇಟಲ್ಲಿ ಮಾತ್ರ. ಇದು ನೆನ್ಪಿಟ್ಕೊಳ್ಳಿ. ಇದು ಟರ್ಷರಿ ಅಮೈನ, ದಿಸ್ ಈಸ್ ಸೆಕೆಂಡರಿ ಅಮೈನ್, ದಿಸ್ ಈಸ್ ಪ್ರೈಮರಿ ಅಮೈನ್. ಓಕೆ. ಗೇಷಿಯಸ್ ಸ್ಟೇಟಲ್ಲಿ R ಅನ್ನೋದು ಏನು ಮಾಡುತ್ತೆ? ಎಲೆಕ್ಟ್ರಾನ್ನ ಡೊನೇಟ್ ಮಾಡುತ್ತೆ ಕಣ್ರಪ್ಪ. ಓಕೆನಾ? ಎಲೆಕ್ಟ್ರಾನ್ ಡೊನೇಟ್ ಆದಷ್ಟು, ಅಂದರೆ ಎಲೆಕ್ಟ್ರಾನ್ ಡೊನೇಟಿಂಗ್ ನೇಚರ್ ಜಾಸ್ತಿ ಆದಷ್ಟು ಬೇಸಿಕ್ ನೇಚರ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಡ್ಯೂ ಟು ಪ್ಲಸ್ ಐ ಎಫೆಕ್ಟ್ ಅಂತ ಹೇಳ್ತೀವಿ. ಎಲೆಕ್ಟ್ರಾನ್ ಕೊಡೋ ನೇಚರ್ ಏನಂತ ಕರಿತೀವಿ? ಪ್ಲಸ್ ಐ ಎಫೆಕ್ಟ್. ಸೊ ಪ್ಲಸ್ ಐ ಎಫೆಕ್ಟ್ ಜಾಸ್ತಿ ಆದಷ್ಟು ಬೇಸಿಕ್ ನೇಚರ್ ಜಾಸ್ತಿ. ಈ ಟರ್ಷರಿಲಿ ಏನಿದೆ ನಿನಗೆ? ಪ್ಲಸ್ ಐ ಎಫೆಕ್ಟ್ ತುಂಬ ಇದೆ, ಅಂದಮೇಲೆ ಇದ್ರದ್ದು ಬೇಸಿಕ್ ಸ್ಟ್ರೆಂತು ಜಾಸ್ತಿ ಇರುತ್ತೆ. ಅದೇ ಪ್ರೈಮರಿಲಿ ಪ್ಲಸ್ ಐ ಎಫೆಕ್ಟು ಒಂದೇ ಸಲ ಇರೋದು, ಅಂದಮೇಲೆ ಬೇಸಿಕ್ ಸ್ಟ್ರೆಂತ್ ಏನಾಯಿತು? ಕಡಿಮೆ ಆಯಿತು. ಆದ್ದರಿಂದ ಟರ್ಷರಿ ಮೋರ್ ಬೇಸಿಕ್ಕು, ಪ್ರೈಮರಿ ಲೆಸ್ ಬೇಸಿಕ್ ಆಗಬೇಕು. ಬಟ್ ಇದು ಗೇಷಿಯಸ್ ಸ್ಟೇಟಲ್ಲಿ. ಅದೇ ನೀವು ಸೊಲ್ಯೂಷನ್ ಸ್ಟೇಟ್ಗೆ ಹೋದಾಗ ಇದು ರಿವರ್ಸ್ ಆಗುತ್ತೆ.
ಓಕೆನಾ. ಅದ್ಯಾಕೆ ಅಂತ ಆಮೇಲೆ ಹೇಳ್ತೀನಿ ನಾನು ನಿಮಗೆ ಆ ಕ್ವಶನ್ ಬಂದಾಗ. ಬಟ್ ಗೇಷಿಯಸ್ ಸ್ಟೇಟಲ್ಲಿ ಇದು ಕರೆಕ್ಟ್ ಆರ್ಡರ್. ಟರ್ಷರಿ ಮೋರ್ ದೆನ್ ಸೆಕೆಂಡರಿ ಗ್ರೇಟರ್ ದೆನ್ ಪ್ರೈಮರಿ. ಓಕೆನಾ. ನೆಕ್ಸ್ಟ್ 25th, ವಿಚ್ ಆಫ್ ದ ಫಾಲೋವಿಂಗ್ ಗ್ರೂಪ್ಸ್ ವೆನ್ ಪ್ರೆಸೆಂಟ್ ಅಟ್ ಪ್ಯಾರಾ ಪೊಸಿಷನ್ ಇನ್ಕ್ರೀಸಸ್ ದ ಬೇಸಿಕ್ ಸ್ಟ್ರೆಂತ್ ಆಫ್ ಅನಿಲಿನ್. ಈಗ ತಾನೇ ಹೇಳಿದೆ ಬೇಸಿಕ್ ಸ್ಟ್ರೆಂತ್ ಜಾಸ್ತಿ ಆಗಬೇಕು ಅಂದರೆ ಯಾವ ಗ್ರೂಪ್ ಇರಬೇಕು? ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್ ಇರಬೇಕು, ಎಲೆಕ್ಟ್ರಾನ್ ಕೊಡೋರು ಇರಬೇಕು. ಓಕೆನಾ. NO2 ಇಸ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್, ಆಗಲ್ಲ, ಹೈಲಿ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಅದು. ಇನ್ COH ಕೂಡ ಎಲೆಕ್ಟ್ರಾನ್ ವಿಡ್ರಾಯಿಂಗ್. ಬಟ್ ಬ್ರೋಮಿನು ರಿಂಗ್ ಮೇಲೆ ಎಲೆಕ್ಟ್ರಾನ್ ಡೊನೇಟಿಂಗ್ ಆಗಿ ಬಿಹೇವ್ ಆಗುತ್ತೆ ಅದು. ಬಟ್ ಇದಕ್ಕೆ -I ಎಫೆಕ್ಟ್ ಇರುತ್ತೆ, +R ಎಫೆಕ್ಟ್ ಇರುತ್ತೆ. ಬಟ್ NH2ಗೆ ಓನ್ಲಿ +R ಇದೆ, ಕೊಡೋ ನೇಚರ್ ಮಾತ್ರ ಇದೆ, ತೊಗೊಳ್ಳೋ ನೇಚರ್ ಇಲ್ಲ. ಅಂದಮೇಲೆ NH2 ಇದ್ದಷ್ಟು ನಿಮಗೆ ಬೇಸಿಕ್ ಸ್ಟ್ರೆಂತು ಜಾಸ್ತಿ ಆಗುತ್ತೆ. ಓಕೆನಾ. 26th, ಡ್ಯೂರಿಂಗ್ ದ ಅಸೈಲೇಷನ್ ಆಫ್ ಆಲಿಫ್ಯಾಟಿಕ್ ಪ್ರೈಮರಿ ಅಮೈನ್ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ರೀಪ್ಲೇಸ್ಡ್ ಬೈ ಅನ್ ಅಸೈಲ್ ಗ್ರೂಪ್. ಭಾಳ ಈಸಿ ರಿಯಾಕ್ಷನ್ ಇದುವೆ, ನೋಡೋಣ. ಒಂದು ಪ್ರೈಮರಿ ಅಮೈನ್ ತೊಗೊಳ್ಳೋಣ, RNH2 ಅಲ್ವೇನ್ರಪ್ಪ. ಇದಕ್ಕೆ ನಾವು ಅಸೈಲ್ ಗ್ರೂಪನ್ನು ಅಟ್ಯಾಚ್ ಮಾಡೋಣ. ಫಾರ್ ಎಕ್ಸಾಂಪಲ್ CH3 COCl ಅನ್ನು ಹಾಕಿ ರಿಯಾಕ್ಷನ್ ಮಾಡಿದ್ರೆ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲೇನು ಮಾಡಿ ಗೊತ್ತಾ, NH2 ಇದೆ ಅಲ್ವಪ್ಪ, ಮತ್ತು ಇಲ್ಲಿ CH3 CO ಇದೆ. ನೀವು ನೋಡಿದ ತಕ್ಷಣ ಗೊತ್ತಾಗುತ್ತೆ ಈ ಅಮೈನ್ ಮತ್ತು ಈ Cl ನೋಡ್ತಿದ್ರೆ ನಿಮಗೆ ಗೊತ್ತಿರೋವಂಥ ಒಂದು ಸಿಂಪಲ್ ಮಾಲಿಕ್ಯೂಲ್ನ ಎಲಿಮಿನೇಟ್ ಮಾಡ್ಬೋದು. ಯಾವುದದು? HCl. ಹೇಗೆ? ಇಲ್ಲಿಂದ ಒಂದು Hನ ತೊಗೊಂಬೋಣ, ಇಲ್ಲಿಂದ ಒಂದು Cl ಅನ್ನು ತೊಗೊಂಡು ಸೇರಿಸಿ. HCl ಆಯಿತಾ. ಉಳಿಯೋದೇನು? RNH ಉಳಿತು. ಇಲ್ಲೇನಾಯಿತು? COCH3 ಆಯಿತು. ಅಂದರೆ ಇದು ಅಸೈಲ್ ಗ್ರೂಪ್. ಅಸೈಲ್ ಗ್ರೂಪು ಯಾವುದ್ರ ಬದಲು ರೀಪ್ಲೇಸ್ ಆಗ್ತಿದೆ? ಸೊ ಇಲ್ಲಿ H ಬದಲು ಯಾವ ಗ್ರೂಪ್ ಅಂದರೆ ಅಸೈಲ್ ಗ್ರೂಪ್ ಇದು COCH3 ಯಾವ ಆಟಮಿಂದ ರೀಪ್ಲೇಸ್ ಆಗ್ತಾ ಇದೆ? ಹೈಡ್ರೋಜನ್ ಆಟಮ್. ಅಮೈನ್ದು ನೋಡಿ, ಅಮೈನ್ದು ಒಂದು ಹೈಡ್ರೋಜನ್ ಬದಲು ಒಂದು ಅಸೈಲ್ ಗ್ರೂಪ್ ಬರ್ತಾ ಇದೆ. ಅದರಿಂದ ಆಪ್ಷನ್ B ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಕ್ವಶನ್ನು, ವಾಟ್ ಈಸ್ ದ ಮೋಸ್ಟ್ ಸೂಟಬಲ್ ಟೆಂಪ್ರೇಚರ್ ಫಾರ್ ದ ಡೈಅಜೋಟೈಸೇಷನ್ ರಿಯಾಕ್ಷನ್ ಟು ಟೇಕ್ಸ್ ಪ್ಲೇಸ್? ಏನು ಡೈಅಜೋಟೈಸೇಷನ್ ಅಂದರೆ? ಒಂದು ಅನಿಲಿನ್ ಇರುತ್ತಾ, ಆ ಅನಿಲಿನಿಗೆ ನೈಟ್ರಸ್ ಆ್ಯಸಿಡ್ ಹಾಕ್ತೀವಿ. ಬಟ್ ನೈಟ್ರಸ್ ಆ್ಯಸಿಡ್ನ ನಾವು ಸ್ಟೋರ್ ಮಾಡಿ ಇಡೋಕ್ಕಾಗಲ್ಲ, ವೆರಿ ಅನ್ಸ್ಟೇಬಲ್ಲು. ಅದನ್ನು ಪ್ರೊಡ್ಯೂಸ್ ಮಾಡೋಕ್ಕೆ ಫಸ್ಟ್ ಏನು ಮಿಕ್ಸ್ ಮಾಡಬೇಕು? NaNO2 ಮತ್ತು HClನ ಮಿಕ್ಸ್ ಮಾಡ್ತೀರಾ, ಅದರಿಂದ HNO2 ಬರುತ್ತೆ. ಆ HNO2 ಅನಿಲಿನ್ ಜೊತೆಗೆ ರಿಯಾಕ್ಟ್ ಆಗಿಬಿಟ್ಟು ನಿಮಗೆ ಬೆನ್ಸಿನ್ ಮೇಲೆ ಆ NH2 ಬದಲು N2Cl ಬರುತ್ತೆ. ಈ ರಿಯಾಕ್ಷನ್ನ ಡೈಅಜೋಟೈಸೇಷನ್ ಅಂತ ಕರಿತೀವಿ. ಬಟ್ ಈ ಮಾಲಿಕ್ಯೂಲ್ ಸ್ಟೇಬಲ್ ಆಗಬೇಕು ಅಂದರೆ ಟೆಂಪ್ರೇಚರ್ ಮೇಂಟೈನ್ ಮಾಡಬೇಕು. ದಟ್ ಈಸ್ 273 ಕೆಲ್ವಿನಿಂದ 278 ಕೆಲ್ವಿನ್. ಅವರು ಟೆಂಪ್ರೇಚರ್ ಕೇಳ್ತಾ ಇದ್ದಾರೆ ಇಲ್ಲಿ. ಆದರೆ ನಾವು ನೋಡಿರೋದು ಟೆಕ್ಸ್ಟ್ ಬುಕ್ಕಲ್ಲಿ ಕೆಲ್ವಿನಲ್ಲಿದೆ, ಬಟ್ ಅದನ್ನು ಡಿಗ್ರಿ ಸೆಲ್ಸಿಯಸಲ್ಲಿ ಕೊಟ್ಟಿದ್ದಾರೆ ಅಷ್ಟೇ, ಇನ್ನೇನು ಇಲ್ಲ. ಬಟ್ ಇದು 0 to 5 ಡಿಗ್ರಿ ಆಗಬೇಕಿತ್ತು, 0 to 8 ಡಿಗ್ರಿ ಆಗಿಬಿಟ್ಟಿದೆ. ಅದನ್ನು ಸರಿ ಮಾಡ್ಕೊಳ್ಳಿ. 0 to 5 ಡಿಗ್ರಿ ಸೆಲ್ಸಿಯಸ್ ಅಥವಾ 273 ಕೆಲ್ವಿನಿಂದ 278ನ ಮೇಂಟೈನ್ ಮಾಡಿದ್ರೆ ನಿಮಗೆ ಡೈಅಜೋಟೈಸೇಷನ್ ರಿಯಾಕ್ಷನ್ ಮಾಡ್ಬೋದು. ಮತ್ತು ಬರೋ ಕಾಂಪೌಂಡ್ ಏನಾಗಿರುತ್ತೆ? ಸ್ಟೇಬಲ್ ಆಗಿರುತ್ತೆ. ಓಕೆ. ನೆಕ್ಸ್ಟ್ ಅದ್ರ ಮೇಲೆ ಇದೆ ಕ್ವಶನ್ನು, ಆರೋಮ್ಯಾಟಿಕ್ ಡೈಅಜೋನಿಯಂ ಸಾಲ್ಟ್ ಅಂದರೆ ಇದು ಯಾವ ಟೆಂಪ್ರೇಚರಲ್ಲಿ ಸ್ಟೇಬಲ್ ಇರುತ್ತೆ? ಈಗ ತಾನು ಹೇಳಿದೆ ಕೋಲ್ಡ್ ಟೆಂಪ್ರೇಚರಲ್ಲಿ ಅದು ಸ್ಟೇಬಲ್ ಆಗಿರುತ್ತೆ. ಇನ್ನು 29th, ಇನ್ ರಿಯಾಕ್ಷನ್ ಆಫ್ ಡೈಅಜೋನಿಯಂ ಸಾಲ್ಟ್ಸ್ ಡಿಸ್ಪ್ಲೇಸ್ಮೆಂಟ್ ಆಫ್ ಡೈಅಜೋನಿಯಂ ಗ್ರೂಪ್ ದ ನೈಟ್ರೋಜನ್ ಎಸ್ಕೇಪ್ ಆಸ್. ಅಂದರೆ ನೀವು ಈ ಡೈಅಜೋನಿಯಂ ಸಾಲ್ಟ್ಸ್ದು ರಿಯಾಕ್ಷನ್ಸ್ ಎಲ್ಲ ತುಂಬ ಮಾಡ್ತೀರಾ, ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ಸ್ ಎಲ್ಲ ಮಾಡಿರ್ತೀರ. ಇಫ್ ಯು ರಿಮೆಂಬರ್, ಫಾರ್ ಎಕ್ಸಾಂಪಲ್ ಒಂದು ರಿಯಾಕ್ಷನ್ ಕೊಟ್ಟೇ ಬಿಡ್ತೀನಿ, Cu2Cl2 ಇನ್ ಪ್ರೆಸೆನ್ಸ್ ಆಫ್ HCl ಮಾಡಿದಾಗ ಅಲ್ಲಿ ನಿಮಗೆ N2Cl ಬದಲು ಏನು ಬರುತ್ತಪ್ಪ? ಕ್ಲೋರೋಬೆನ್ಸಿನ್ ಬರುತ್ತೆ. ಬಟ್ ಹಾಗೆ N2 ಏನಾಗಿ ಎಸ್ಕೇಪ್ ಆಗುತ್ತೆ? N2 ಲಿಬ್ರೇಟೆಡ್ ಆಸ್ ಎ ಗ್ಯಾಸ್. ಎಲ್ಲ ರಿಯಾಕ್ಷನ್ಸಲ್ಲೂ ನೀವು ಬೆನ್ಸಿನ್ ಡೈಅಜೋನಿಯಂ ಕ್ಲೋರೈಡ್ ಯೂಸ್ ಮಾಡೋ ಎಲ್ಲ ರಿಯಾಕ್ಷನ್ಸಲ್ಲೂ ನೈಟ್ರೋಜನ್ ಗ್ಯಾಸ್ ಆಗಿ ಲಿಬ್ರೇಟ್ ಆಗ್ತದೆ. ಅದನ್ನೇ ಕೇಳಿದ್ದಾರೆ ಅಷ್ಟೇ. ನೆಕ್ಸ್ಟ್ ದ ಕಪ್ಲಿಂಗ್ ರಿಯಾಕ್ಷನ್ ಈಸ್ ಅ ಟೈಪ್ ಆಫ್, ಅಂದರೆ ಈ ಡೈಅಜೋನಿಯಂ ಕ್ಲೋರೈಡ್ದು ಕಪ್ಲಿಂಗ್ ರಿಯಾಕ್ಷನ್ ಮಾಡ್ತೀರಾ, ಎರಡು ಕಪ್ಲಿಂಗ್ ಮಾಡ್ತೀರಾ. ಬೆನ್ಸಿನ್ ಡೈಅಜೋನಿಯಂ ಕ್ಲೋರೈಡ್ ತೊಗೊಂಡು ಒಂದ್ಸಲ ಫಿನಾಲ್ ಜೊತೆಗೆ ಟ್ರೀಟ್ ಮಾಡ್ತೀವಿ, ಇನ್ನೊಂದು ಸಲ ಅಮೈನ್ ಜೊತೆಗೆ ಟ್ರೀಟ್ ಮಾಡ್ತೀವಿ. ಒಂದು ರಿಯಾಕ್ಷನ್ ಬರೀತು ನೋಡಿ, ಫಿನಾಲ್ ಜೊತೆಗೆ N2Cl ತಗೋತೀರಾ, ಮತ್ತು ಇದಕ್ಕೆ ಫಿನಾಲ್ನ ಟ್ರೀಟ್ ಮಾಡಿದಾಗ ಏನಾಗುತ್ತೆ ನಿಮಗೆ? ಈ N2+, ಇದು Cl-, ಇದು ರಿಂಗ್ ಮೇಲೆ ಅಟ್ಯಾಕ್ ಮಾಡುತ್ತೆ, ಹೌದಾ? ಆವಾಗ ನಿಮಗೆ N2 ಈ Cl ಎಲಿಮಿನೇಟ್ ಆಗುತ್ತೆ, ಆ ಫಿನಾಲ್ದು ರಿಂಗ್ ಬಂದು ಅಟ್ಯಾಚ್ ಆಗುತ್ತೆ. ಇಲ್ಲಿ ಎರಡು ರಿಂಗ್ ಜಾಯಿನ್ ಆದ್ರಲ್ವ, ಅದಕ್ಕೆ ಇದನ್ನು ಕಪ್ಲಿಂಗ್ ರಿಯಾಕ್ಷನ್ ಅಂತೇಳಿ ಕರಿತೀವಿ. ಹಾಗಿದ್ರೆ ಇದು ಯಾವ ರಿಯಾಕ್ಷನ್ನು? ಈಗ ಮೊದಲು ಒಂದು ಈ ಥರ ಡಿಸ್ಕಸ್ ಮಾಡಿದ್ವಿ, ಯೋಚನೆ ಮಾಡಿ ನೋಡಿ. ಇದು ಅಡಿಷನ್ನ ಸಬ್ಸ್ಟಿಟ್ಯೂಷನ್ ಅಂತ ನೋಡಿ. ಸಬ್ಸ್ಟಿಟ್ಯೂಷನ್ ತಾನೇ, ಈ N2 ರಿಂಗ್ ಮೇಲೆ H ಬದಲು ರೀಪ್ಲೇಸ್ ಆಗ್ತಿದೆ, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಬಟ್ N2 ಮೇಲೆ ಚಾರ್ಜ್ ಏನಿದೆ ನೋಡಿ, ಪ್ಲಸ್ ಇದೆ, ದಟ್ ಮೀನ್ಸ್ ಇಟ್ ಇಸ್ ಎಲೆಕ್ಟ್ರೋಫೈಲ್. ಹಾಗೆ ಯಾವ ರಿಯಾಕ್ಷನ್ ಆಗ್ತಿದೆ? ಎಲೆಕ್ಟ್ರೋಫೈಲಿಗೆ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗ್ತಿದೆ. ಸೊ 30th ಆಪ್ಷನ್ B.
ಓಕೆನಾ. ಇದೇ ಥರ ಇನ್ನೊಂದು ಕಪ್ಲಿಂಗ್ ರಿಯಾಕ್ಷನ್ ಇದೆ ಅನಿಲಿನ ಜೊತೆಗೆ, ಅದನ್ನು ನೋಡ್ಕೊಳ್ಳಿ. ಸೇಮ್ ಥಿಂಗ್, ಎವ್ರಿಥಿಂಗ್ ಇಸ್ ಸೇಮ್, ಬಟ್ ಇಲ್ಲಿ OH ಬದಲು ಏನು ತಗೋತೀರಾ, NH2 ತಗೋತೀರಾ. ಅರ್ಥ ಆಯ್ತೇನಪ್ಪ. ಸೊ ಇದಿಷ್ಟು ಅಮೈನ್ಸ್ ಚಾಪ್ಟರಿಂದ ಇರುವಂಥ MCQ ಕ್ವಶನ್ಸ್ಗಳು. ಚೆನ್ನಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ಚಾಪ್ಟರ್ದು MCQ ಕ್ವಶನ್ಸನ್ನು ಮಾಡೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.